ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರತಿ ವಾರ ನಾವು ವಿಭಿನ್ನ ಕ್ಷೇತ್ರದ ಸಾಧಕರನ್ನ ಸಂದರ್ಶಿಸುತ್ತಾ ಬಂದಿದ್ದೀವಿ. ಇವತ್ತಿನ ನಮ್ಮ ಅತಿಥಿಯ ಕ್ಷೇತ್ರ ವ್ಯಾಪ್ತಿ ಬಹಳ ವಿಶಾಲವಾದದ್ದು, ಜೊತೆಗೆ ಅವರ ಅನುಭವ ಅಷ್ಟೇ ಸುದೀರ್ಘವಾದದ್ದು. ಅದಕ್ಕಾಗಿಯೇ ಬಹುಶಃ ನಾವಿವತ್ತು ಬಹಳ ಕುತೂಹಲದಿಂದ ದೃಶ್ಯ ಮಾಧ್ಯಮದ ಹಲವು ಕೌತುಕಗಳನ್ನು ತಿಳಿದುಕೊಳ್ಳುವಂತಹ ಕುತೂಹಲದಲ್ಲಿ ಕಾಯ್ತಾ ಇದ್ದೀವಿ. ಯಾಕಂದರೆ ಇವರ ಪಯಣ ರಂಗಭೂಮಿಯಂತಹ ಭದ್ರ ಬುನಾದಿಯಿಂದ ಆರಂಭವಾಗಿದ್ದು ಹಲವು ಜನಪ್ರಿಯ ಧಾರಾವಾಹಿಗಳು, ರಿಯಾಲಿಟಿ ಶೋಗಳ ಮೂಲಕ ಟಿವಿ ಪರದೆ ಆಗಿರಬಹುದು, ಇನ್ನು ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಬೆಳ್ಳಿ ಪರದೆ ಆಗಿರಬಹುದು. ಹೀಗೆ ಎಲ್ಲ ಪರದೆಯ ಮೂಲಕ ತೆರೆಯ ಮೇಲೆ ಮಿಂಚುತ್ತಿರುವುದರ ಜೊತೆಗೆ ತೆರೆಯ ಹಿಂದೆ ಇವರು ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಇವರ ಚಾಕಚಕ್ಯತೆಗೆ ಸಂದ ಪ್ರಶಸ್ತಿಗಳು ಹಲವಾರು. ನಾನಿರುವ ಇಡೀ ಜಗತ್ತೇ ನನ್ನ ಕುಟುಂಬ ಅಂತ ಹೇಳಿ ಯಾರಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಧ್ವನಿ ಎತ್ತುವ ಏಕೈಕ ವ್ಯಕ್ತಿ ಅಂತ ಇಡೀ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಹೌದು, ಅಂಥ ಭರವಸೆಗಳ ಜೊತೆಗೆ ಹೆಜ್ಜೆಯನ್ನಿಟ್ಟು ಜೊತೆಗೆ ಎಲ್ಲರನ್ನೂ ಭರವಸೆಯಲ್ಲಿ ಕರ್ಕೊಂಡು ಹೋಗುವಂಥ ಒಬ್ಬ ದಿಟ್ಟ ಸಾಧಕ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹಾಗಿದ್ರೆ ವೀಕ್ಷಕರೇ, ನಾನು ಇಷ್ಟೆಲ್ಲ ವಿಚಾರಗಳನ್ನು ಮಾತಾಡ್ತಾ ಕೂತ್ಕೊಂಡಿದ್ರೆ ಸರಿಯಲ್ಲ. ಆ ವಿಚಾರಕ್ಕೆ ತೆರೆ ಎಳಿತಾ ಇದೀಗ ಅವರ ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ರಂಗಭೂಮಿಯ ನಟ, ನಿರ್ದೇಶಕ, ಧಾರಾವಾಹಿಗಳ ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಚಲನಚಿತ್ರ ನಟ, ನಿರ್ದೇಶಕ, ನಿರ್ಮಾಪಕ ಬಿ. ಸುರೇಶ್ ಅವರೇ ಈ ವಾರದ ಅತಿಥಿ. ತಾಯಿ ನಾಡಿನ ಹಿರಿಯ ಪತ್ರಕರ್ತೆ, ಬರಹಗಾರ್ತಿ ಡಾಕ್ಟರ್ ಗಿರಿಜಮ್ಮ. ಬಾಲ್ಯದಿಂದಲೇ ಓದಿನ ಜೊತೆಗೆ ರಂಗಭೂಮಿ ಒಡನಾಟ. 1977ರಲ್ಲಿ ಬಾಲನಟನಾಗಿ ಘಟಶ್ರಾದ್ದ ಚಿತ್ರದಲ್ಲಿ ನಟಿಸಿದರು. ಸಣ್ಣ ವಯಸ್ಸಿನಿಂದಲೇ ಎಲ್ಲ ರೀತಿಯ ಪುಸ್ತಕಗಳನ್ನು ಓದುವ ಗೀಳು. ಹಾಗಾಗಿ ಪ್ರಸ್ತುತ ಸರಿಸುಮಾರು 10,000ಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹವಿದೆ. ಬಿ. ಸುರೇಶ್ ಶಂಕರ್ನಾಗ್, ಜಿ.ವಿ. ಅಯ್ಯರ್, ಕೆ.ಎಸ್.ಎಲ್. ಸ್ವಾಮಿ, ದಿನೇಶ್ ಬಾಬು, ಗಿರೀಶ್ ಕಾಸರವಳ್ಳಿ ಅವರ ಜೊತೆಯಲ್ಲಿ ನಿರ್ದೇಶನದ ಹಲವು ವಿಭಾಗಗಳಲ್ಲಿ ದುಡಿದ ಅನುಭವವಿದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜೊತೆಯಲ್ಲಿ ಹಲವು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. 25ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಶಾಪುರದ ಸೀನಿಂಗಿ ಸತ್ಯ ನಾಟಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ. 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವ ಬಿ. ಸುರೇಶ್ ಟಪೋರಿ ಸಿನಿಮಾದ ನಿರ್ದೇಶನದ ಮೂಲಕ 2002ರಿಂದ ಚಲನಚಿತ್ರ ನಿರ್ದೇಶಕರಾದರು. ಅರ್ಥ ಸಿನಿಮಾಗೆ ಅತ್ಯುತ್ತಮ ಸಿನಿಮಾ ಮತ್ತು ಅತ್ಯುತ್ತಮ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಗೌರವ, ಪುಟ್ಟಕ್ಕನ ಹೈವೇ ಚಿತ್ರಕ್ಕೆ ಕನ್ನಡದ ಅತ್ಯುತ್ತಮ ಸಿನಿಮಾ ಎಂಬ ರಾಷ್ಟ್ರ ಪ್ರಶಸ್ತಿಯ ಪುರಸ್ಕಾರ ಮತ್ತು ಸೈಮಾ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಹಾಗೂ ದೇವರ ನಾಡಲ್ಲಿ ಉಪ್ಪಿನ ಕಾಗದ ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಇನ್ನು ತಾವು ನಿರ್ಮಾಣ ಮಾಡಿದ ಗುಬ್ಬಚ್ಚಿಗಳು ಮಕ್ಕಳ ಚಿತ್ರ, ಸ್ವರ್ಣಕಮಲ ಸೇರಿದಂತೆ 10ಕ್ಕೂ ಹೆಚ್ಚು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಗೌರವ ಪಡೆದಿದೆ. ಕಿರುತೆರೆಯಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. ಸಾಧನೆ, ನಾಲ್ಕು ತಂತಿ, ದೂರದರ್ಶನದ ಸೂಪರ್ ಹಿಟ್ ಧಾರಾವಾಹಿಗಳ ಸಾಲಿನಲ್ಲಿ ಇಂದಿಗೂ ನೆನಪಿನಲ್ಲಿವೆ. ನಾಲ್ಕು ತಂತಿ, ಹಲವು ಸಮಾಜಮುಖಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇದು ಶ್ಲಾಘನೀಯ. ಸಂಘ ಸಂಸ್ಥೆಗಳ ಸಲಹಾ ಸಮಿತಿಯಲ್ಲಿ ಕಾರ್ಯ. ಚಿತ್ರ ನಿರ್ಮಾಣದಲ್ಲಿ ಕೆಲಸ ಮಾಡುವ ಪ್ರತಿ ಹಂತದವರಿಗೂ ಹೆಚ್ಚು ಹಣ ಸಿಗಬೇಕೆಂಬ ಹೋರಾಟ, ಸಮಾನತೆಗೆ ಸದಾ ಧ್ವನಿಯಾಗುವ ಬಿ. ಸುರೇಶ್ ಅವರಿಗೆ ರಾಜ್ಯ, ರಾಷ್ಟ್ರ ಪ್ರಶಸ್ತಿಯ ಜೊತೆಗೆ ಕೆಂಪೇಗೌಡ ಪ್ರಶಸ್ತಿ, ಚಂದನ ಪ್ರಶಸ್ತಿ ಮತ್ತು ಇನ್ನಿತರ ಪ್ರಶಸ್ತಿ ಗೌರವ ಲಭಿಸಿದೆ. ನಟಿ, ನಿರ್ಮಾಪಕಿಯಾಗಿರುವ ಹೆಂಡತಿ ಶೈಲಜಾ ನಾಗ್, ಬಹುಮುಖ ಪ್ರತಿಭೆಯ ಮಗಳು ಚಂದನಾ ನಾಗ್, ತಾಯಿ ಡಾಕ್ಟರ್ ವಿಜಯಮ್ಮ ಮತ್ತು ತಮ್ಮದೇ ಸ್ವಂತ ನಿರ್ಮಾಣ ಸಂಸ್ಥೆಯ ಜೊತೆಗಿನ ನೆಮ್ಮದಿಯ ಬದುಕು ನಡೆಸುತ್ತಿದ್ದಾರೆ. ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ ಶ್ರೀಯುತ ಬಿ. ಸುರೇಶ ಅವ್ರನ್ನ ಗೌರವದಿಂದ. ಸರ್ ನಮಸ್ಕಾರ. ನಮಸ್ಕಾರ. ಬಿ. ಸುರೇಶ ಅಂತ ಹೇಳಿದ್ರೆ ಒಂದು ಅಗಾಧವಾದಂಥ ಗೌರವ ಇದೆ. ಆ್ಯಂಡ್ ನಿಮ್ಮ ಸಾಧನೆಯ ಮೈಲಿಗಲ್ಲುಗಳು ಸಿಕ್ಕಾಪಟ್ಟೆ ದೊಡ್ಡದಿದೆ. ಇದೆಲ್ಲನೂ ಗಮನಿಸ್ತಾ ಬಂದಾಗ ಅಮ್ಮನ ಬಗ್ಗೆ ನೆನಪಿಸ್ಕೊಂಡಾಗ ತುಂಬ ಗೌರವ ಆಗುತ್ತೆ. ಡಾಕ್ಟರ್ ವಿಜಯಮ್ಮ ಬಹುಶಃ ಚಿತ್ರರಂಗದಲ್ಲಿ ಒಂದು ದೊಡ್ಡದಾದಂಥ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿರುವ ಏಕೈಕ ಹೆಣ್ಣುಮಗಳು. ಅದು ಚಿತ್ರ ಜಗತ್ತಿಗೆ ಪತ್ರಿಕೋದ್ಯಮದಲ್ಲಿ ಕ್ರಾಂತಿಯನ್ನು ಮೂಡಿಸಿದವರು, ಜೊತೆಗೆ ಬರಹಗಾರ್ತಿಯೂ ಕೂಡ ಹೌದು. ಅಂದರೆ ಅಮ್ಮ ಅಂದಾಗ ನಿಮಗೇನು ಅನ್ಸುತ್ತೆ ಸರ್? ನನ್ನ ಪಾಲಿಗೆ ಅಮ್ಮ ಅಂದರೆ ಅದು ಅಪ್ಪನೂ ಹೌದು, ತುತ್ತು ಹಾಕಿದವಳು ಹೌದು,
ವಿದ್ಯೆ ಕಲಿಸಿದವಳೂ ಹೌದು. ಈ ಜಗತ್ತಿಗೆ ನನಗೆ ಈ ಜಗತ್ತನ್ನು ನನಗೆ ಪರಿಚಯಿಸಿದ ಮೊದಲ ಧ್ವನಿ, ಮೊದಲ ಮಾತು. ಮನೆ ತುಂಬ ಪುಸ್ತಕ. ಅಮ್ಮ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರೋರು. ಶಾಲೆ ಮುಗಿಸ್ಕೊಂಡ್ಬಂದರೆ ಎಲ್ಲ ಮಕ್ಕಳು ಆಟ ಆಡ್ತಿದ್ರೆ ನಾ ಪುಸ್ತಕ ಓದ್ತಾ ಇರ್ತಿದ್ದೆ. ಹಾಗಾಗಿ ಸುಮಾರು 6ನೇ ಕ್ಲಾಸು 7ನೇ ಕ್ಲಾಸು ಓದೋವಾಗಲೇ ನಾನು ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಈ ಎಲ್ಲ ಪುಸ್ತಕನ ಇಡಿಯಾಗಿ ಓದ್ಬಿಟ್ಟಿದ್ದೆ. ಅಂದರೆ ಅದು ಕೈಗೆ ಸಿಗ್ತಾ ಇತ್ತು. ಅಂದರೆ ಯಾವ ಜಗತ್ತಿನಲ್ಲಿ ನಾವು ಬದುಕ್ತೀವೋ ಆ ಜಗತ್ತು ನಮಗೆ ಅದನ್ನು ದಾಟಿಸುತ್ತೆ. ಹಾಗೆ ಆ ಪುಸ್ತಕಗಳು ಹಲವು ಲೋಕಗಳನ್ನು ನನಗೆ ದಾಟಿಸಿವೆ. ಆ ಪುಸ್ತಕಗಳು ಸಿಗುವ ಹಾಗೆ, ಕೈಗೆಟುಕುವ ಹಾಗೆ ಪುಸ್ತಕ ಇರೋದಿದೆಯಲ್ಲ, ಅದೇ ಒಂದು ದೊಡ್ಡ ಅದೃಷ್ಟ. ಮನೆಯಲ್ಲಿ ಸಾವಿರಾರು ಪುಸ್ತಕಗಳು, ದಿನಾ ಪುಸ್ತಕ ಓದುವುದು, ಟೆಕ್ಸ್ಟ್ ಬುಕ್ ಅಲ್ಲ, ಈ ಪುಸ್ತಕಗಳು. ಹಾಗಾಗಿ ಕಾರ್ಲ್ ಮಾರ್ಕ್ಸ್ನ ನಾನು ಹೈಸ್ಕೂಲಲ್ಲಿರೋ ಹೊತ್ತಿಗೆ ಕಾರ್ಲ್ ಮಾರ್ಕ್ಸ್ ಓದಕ್ಕೆ ಶುರು ಮಾಡಿದ್ದೆ. ಹಾಗೆ ಇನ್ಯಾವುದೋ ಅನುಪಮ ನಿರಂಜನ ಅವರ ದಿನಕ್ಕೊಂದು ಕಥೆಯನ್ನು ಓದೋ ಹಾಗೆ ನಿರಂಜನ ಅವರ ಮೃತ್ಯುಂಜಯನೂ ಚಿರಸ್ಮರಣೆನೂ ಓದುವ ಅವಕಾಶ. ಹೀಗೆ ಇಂಥದ್ದೊಂದು ಜಗತ್ತನ್ನು ನನಗೆ ಸೃಷ್ಟಿ ಮಾಡಿಕೊಟ್ಟವರು ನನ್ನ ತಾಯಿ. ಅವರು ಕೇವಲ ನನ್ನ ಪಾಲಿಗೆ ತಾಯಿ ಅಂತ ನಾನು ಹೇಳಲಾರೆ. ಕನ್ನಡ ನಾಡಿನಲ್ಲಿ ಆಕೆನ ಅಮ್ಮ ಅನ್ನುವ ಸಾವಿರಾರು ಜನ ಇದ್ದಾರೆ. ಅದರಲ್ಲಿ ಹಲವರು ಮನೆ ಬಿಟ್ಟು ಅಥವಾ ಮನೆಯವರು ಯಾರೋ ಆಚೆ ಹಾಕ್ಬಿಟ್ರು ಅನ್ನೋ ಕಾರಣಕ್ಕೆ ನಮ್ಮನೆಗೆ ಬಂದು ಉಳ್ಕೊಳ್ತಿದ್ದ ಹೆಣ್ಣು ಮಕ್ಕಳು, ಅಥವಾ ಯಾವುದೋ ಕೆಲಸ ಸಿಗಲಿಲ್ಲ, ಮತ್ತೇನು ಮಾಡಲಿ ಗೊತ್ತಾಗ್ತಿಲ್ಲ ಮುಂದೆ, ಅಂಥವರು ನಮ್ಮ ಮನೆಗೆ ಬರ್ತಾ ಇದ್ದಿದ್ದು. ಅವರೆಲ್ಲರ ಜೊತೆಗೆ ಇವತ್ತಿಗೂ ಒಡನಾಟ ಇದೆ ನಾನು. ಮತ್ತು ಆ ಎಲ್ಲ ಜನರು ಕೂಡ ನನ್ನ ಮನೆಯಲ್ಲಿ ಬೆಳೀತಾ ಅವರು ಕಲ್ತಿದ್ದನ್ನು ನಮಗೂ ದಾಟಿಸ್ತಾ, ಅದಕ್ಕೆ ರಾಮಯ್ಯ ಇರಬಹುದು, ಹರಿಹರ ಪ್ರಿಯ ಇರಬಹುದು, ಮಲ್ಲೇಪುರಂ ವೆಂಕಟೇಶ್ ಅವರು ಇರಬಹುದು. ಹೀಗೆ ನಾನು ಹೆಸರು ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಆಗ್ಬಿಡುತ್ತೆ. ಈ ತರಹದ ಜನರ ಸಂಪರ್ಕ ನನಗೆ ಬಂದಿದ್ದು ನನ್ನ ತಾಯಿಯಿಂದ. ಜೊತೆಗೆ ತಾಯಿಯನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದವ್ರು ಯಾರಪ್ಪ ಅಂದರೆ, ಒಂದು ದಿವಸ ರಾಜೀವ್ ತಾರಾನಾಥ್, ಇನ್ನೊಂದು ದಿವಸ ಕಾರ್ನಾಡ್ರು, ಇನ್ನೊಂದು ದಿವಸ ಕಂಬಾರರು. ಹೀಗಾಗಿ ಅಂಥವರು ನನ್ನನ್ನು ಏನೋ ಸುರೇಶ ಹೇಗಿದೆಯೋ, ಏನು ಮಾಡ್ತೀಯೋ ಅಂತ ಅವ್ರು ಮಾತಾಡಿಸ್ತಾ ಇದ್ದ ಕ್ರಮದಿಂದಲೇ ನಮ್ಮನ್ನು ಕೈ ಹಿಡಿದು ಕರ್ಕೊಂಬಂದಿದ್ದಾರೆ. ಹಾಗಾಗಿ ಅಮ್ಮ ಅಂದರೆ ಜಗತ್ತು. ಎಲ್ಲ ಅರ್ಥದಲ್ಲಿಯೂ ನನ್ನ ಪಾಲಿಗೆ ನನ್ನ ಅಮ್ಮನೇ ಜಗತ್ತು. ಖಂಡಿತವಾಗ್ಲೂ ಸರ್. ಆದರೆ ಎಲ್ಲರಿಗೂ ಅಂದರೆ ಹುಟ್ಟಿ ಬೆಳೆದಂಥ ಊರು, ಪರಿಸರ, ಮನೆಯ ವಾತಾವರಣ ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರುತ್ತೆ. ಆದರೆ ಎಲ್ಲ ಸಾಹಿತಿಗಳ ಮಕ್ಕಳು ಸಾಹಿತಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು. ಆದರೆ ತಮಗೆ ಅಂದರೆ ಈ ಸಾಹಿತ್ಯ ಸಾಂಸ್ಕೃತಿಕ ಲೋಕ ಅನ್ನೋದೇನಿದೆ, ಯಾರದೋ ಒತ್ತಾಯಕ್ಕಂತೂ ಸಾಧ್ಯನೇ ಇಲ್ಲ. ಇದು ಮನಸ್ಸಲ್ಲಿ ಆ ಆಸಕ್ತಿ, ಅಭಿರುಚಿ ಇದ್ದರೆ ಮಾತ್ರ. ಬಹಳ ಚಿಕ್ಕ ವಯಸ್ಸಿನಲ್ಲಿ ತಮಗೆ ಪುಸ್ತಕಗಳೆಲ್ಲ ಮಸ್ತಕಕ್ಕೆ ಸೇರಿಕೊಂಡ್ಬಿಟ್ಟು. ಆದರೆ ಯಾವುದು ನಿಮಗೆ ಹೆಚ್ಚಾಗಿ ಸೆಳೆದಿದ್ದು ಅಂದರೆ ಯಾಕೆ ಅಂತ ಹೇಳ್ತೀರಿ ಸರ್? ನನ್ನನ್ನು ಹೆಚ್ಚಾಗಿ ಸೆಳೆದಿದ್ದು ರಂಗಭೂಮಿ. ನನ್ನ ಮನೆ ಏನಿತ್ತು ಅಲ್ಲಿಂದ ಈ ಎಸ್ ಮೂರ್ತಿಯವ್ರ ಮನೆ ಸುಮಾರು ಒಂದು 5-6 ಫರ್ಲಾಂಗ್. ಅಲ್ಲೊಂದು ಅವ್ರ ಮನೆಯ ಮುಂದೆ ದೊಡ್ಡ ಜಾಗ, ಬಯಲು. ಆ ಬಯಲಿನಲ್ಲಿ ನಾವು ಗೋಲಿ ಆಡೋದು, ಬುಗುರಿ ಆಡೋದು, ಗಿಲ್ಲಿ ದಾಂಡು ಆಡಿ ಯಾರ್ದೋ ಮನೆಯವ್ರ ಹತ್ರ ಬಯಸ್ಕೊಳ್ಳೋದು, ಈ ಥರದ್ದು ಮಾಡ್ತಾ ಇದ್ವಿ. ಇನ್ಯಾವ ಬಯಲು ಇಲ್ಲ ಅಕ್ಕಪಕ್ಕ, ಅದೇ ಬಯಲು ಆಟ ಆಡಕ್ಕೆ ಅಲ್ಲಿ ಸುತ್ತಮುತ್ತ ಇದ್ದ ಮಕ್ಕಳಿಗೆ. ಅಲ್ಲಿ ಆನಾ ಸುಬ್ಬರಾಯರು ಅಂತ ಪ್ರಖ್ಯಾತ ಕಲಾವಿದರು, ನಾಟಕಕಾರರು. ಅವರು ಎಸ್ ಮೂರ್ತಿಯವರು ತಂದೆ. ಅವರು ಆಟ ಆಡ್ತಿರೋರ್ನ ಏಯ್ ಬರ ಇಲ್ಲಿ ಅಂತ ಕರೆಯೋರು. ಹೋದ್ರೆ ಒಂದು ಎಲೆ ಕೊಟ್ಬಿಡೋದು. ಎಲೆ ಮಾತ್ರ ಕೊಡ್ತಿರ್ಲಿಲ್ಲ, ಬಿಳಿ ಹಾಳೆ ಬಣ್ಣಗಳನ್ನು ಕೊಡೋರು. ಈ ಎಲೆನ ಬರೆಯೋದ್ರ ಮೇಲೆ. ಸೊ ನಮಗೆ ಗೊತ್ತಿಲ್ಲದೇನೆ ನಾವು ಒಂದು ಕಲಾ ಜಗತ್ತಿಗೆ ಪ್ರವೇಶ. ನಾವು ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ದೊಡ್ಡ ಮನುಷ್ಯ ಅಂತಲ್ಲ, ನನ್ನ ಜೊತೆಗೆ ಹೀಗೆ ಬಂದ ಹಲವು ಮಕ್ಕಳು, ನನ್ನ ಜೊತೆ ಆಟ ಆಡ್ತಿದ್ದ ಎಲ್ಲ ಮಕ್ಕಳಿಗೂ ಒಂದೊಂದು ಬಿಳಿ ಹಾಳೆ ಬಣ್ಣಗಳು ಎಲ್ಲ ಪುಕ್ಕಟೆ. ನಾವೇ ಕೊಂಡ್ಕೊಳಕ್ ಸಾಧ್ಯವೇ ಆ ಬಣ್ಣನ? ಸಾಧ್ಯವೇ ಇಲ್ಲ. ಇವರು ಪೇಪರು ಕೊಟ್ಟು ಬಣ್ಣನೂ ಕೊಟ್ಟು ಚಿತ್ರ ಬರಿ ಅಂದ್ರೆ ಚಿತ್ರ ಬರೆಯೋದು. ಹಿಂಗ್ ಚಿತ್ರ ಬರೀತಿದ್ದಾಗಲೇ ಅವರು ಎಸ್ ಮೂರ್ತಿ ಅವರೇ ನಾಟಕ ಮಾಡ್ತಿದ್ದೀವಿ ಬರ್ತೀಯನ, ಹೋಗ್ಬಿಡೋದು, ನಾಟಕ ಮಾಡ್ಬಿಡೋದು. ಅಂದ್ರೆ ಎಲ್ಲವೂ ಆಟದ ಹಾಗೆ ಕಣ್ಣೆದುರಿಗೆ ಸಿಕ್ಕು. ಅದರೊಳಗಡೆ ಯಾವುದು ನಮಗೆ ಹೆಚ್ಚು ಆನಂದವನ್ನು ಕೊಡ್ತು, ಯಾವುದ್ರಲ್ಲಿ ಹೆಚ್ಚಿಗೆ ಚಪ್ಪಾಳೆ ಕೇಳುತ್ತೋ,
ಯಾವುದ್ರಲ್ಲಿ ಜನ ನಮ್ಮನ್ನ ಚೆನ್ನಾಗಿ ಮಾಡಿದೆ ನೀನು ಅಂತಾರೋ ಅದು ನಮಗೆ ಹೆಚ್ಚಿಗೆ ಆಸಕ್ತಿ ಬರುತ್ತಲ್ವೇ. ಹಾಗೆ ರಂಗಭೂಮಿಯಲ್ಲಿ ವಿಶೇಷವಾದ ಆಸಕ್ತಿ. ಅದೊಂದು ಸಂಗೀತ ಸಂಸಾರ ಅಂತ ಎಂಥದ್ದೋ ಒಂದು ನಾಟಕ, ಗಂಡ ಹೆಂಡತಿ ಬರೀ ಸಂಗೀತದಲ್ಲೇ ಮಾತಾಡುವ ಒಂದು ಪಾತ್ರ. ಸೊ ಎಲ್ಲಿ ನನ್ನ ಕೋಟು, ಆಫೀಸಿಗೆ ಈಗ ಲೇಟು ಅಂತ ಈಗಲೂ ನಂಗೆ ನೆನಪಿದೆ. ಅಂದ್ರೆ ಸರಿಯಾಗಿ ಹೇಳ್ತಿದ್ದೀನೋ ಇಲ್ಲೋ, ತಪ್ಪು ಹೇಳ್ತಿರಬಹುದು. ಈ ತರಹದ ಪ್ರಾಸದಲ್ಲೇ ಇರುವ, ಪದ್ಯದಲ್ಲೇ ಮಾತಾಡುವ ಗಂಡ ಹೆಂಡತಿಯ ಪಾತ್ರ. ಆ ಪಾತ್ರನ ನಾನು ಮತ್ತೆ ಇನ್ಯಾರೋ ನನ್ನ ಜೊತೆಗೆ ಇರುವ ಇನ್ನೊಬ್ಬ ಗೆಳತಿ ಮಾಡೋದು. ಅದನ್ನ ನೋಡಿದ ಜನ ಇಮಿಡಿಯೇಟ್ಲಿ ತಕ್ಷಣ ನೋಡಿದ ಕೂಡಲೇ ಏನ್ ಚೆನ್ನಾಗಿ ಮಾಡಿದೆ ಮಗನೆ ಅಂತ ಏನೋ ಮುತ್ತು ಕೊಡ್ತಾರೆ, ಏನೋ ಹೂವು ಕೊಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಸಂಭ್ರಮ. ಹೀಗೆ ರಂಗಭೂಮಿಯ ಜೊತೆಗಿನ ಒಂದು ನಂಟು. ಜೊತೆಗೆ ಆ ಎಸ್ ಮೂರ್ತಿ ಅವರ ಜಾಗಕ್ಕೆ ಎಲ್ಲಾ ದಿಗ್ಗಜರು ಬರೋರು. ಬಿ ವಿ ಕಾರಂತರಿಂದ ಹಿಡಿದು ಎಲ್ಲಾ ದೊಡ್ಡ ಜನ ಬರೋರು. ಅಂಥ ಒಂದು ಸಂದರ್ಭದಲ್ಲಿ ಬಿ ವಿ ಕಾರಂತರ ಒಂದು ನಾಟಕದಲ್ಲಿ ಅಭಿನಯಿಸುವ ಅವಕಾಶ, ಕಂಬಾರರ ನಾಟಕದಲ್ಲಿ ಅಭಿನಯಿಸುವ ಅವಕಾಶ, ಇದೆಲ್ಲವೂ ರಂಗಭೂಮಿಯ ಕಡೆಗೆ ನನ್ನನ್ನು ಹೆಚ್ಚು ಸೆಳೀತು. ಹಾಗಂತ ಬೇರೆ ಇದರಲ್ಲಿ ಆಸಕ್ತಿ ಇರಲಿಲ್ಲ ಅಂತಲ್ಲ. ಅದನ್ನು ಜೊತೆಯಲ್ಲಿ ಪುಸ್ತಕನೂ ಸಾಹಿತ್ಯನೂ ಓದು. ಎಲ್ಲೋ ಡಿ ಆರ್ ನಾಗರಾಜ್ ಸಿಗ್ತಾರೆ, ಕಿರಂ ನಾಗರಾಜ್ ಸಿಗ್ತಾರೆ, ವಿಮರ್ಶೆಯ ಬಗ್ಗೆ ತಿಳ್ಕೊ. ಹೀಗೆ ಹೆಚ್ಚು ಆಸಕ್ತಿ ರಂಗಭೂಮಿಯ ಜೊತೆಗೆ ಇದ್ದಿದ್ದು. ಹಾಗಾಗಿ ಆ ರಂಗಭೂಮಿಯ ಕ್ಷೇತ್ರದಲ್ಲಿ ಇದ್ದಿದ್ದರಿಂದಾಗಿ ಶಂಕರ್ನಾಗ್ ಪರಿಚಯದಿಂದ ಸಿನಿಮಾ ಪ್ರವೇಶ, ಹೀಗೆ ಒಂದಕ್ಕೊಂದು ಕೊಂಡಿಯಾಗಿ ಆಕಸ್ಮಿಕಗಳ ಸಂತೆಯಲ್ಲಿ, ಸರಣಿಯಲ್ಲಿ ನಾನು ಏನಾಗಿದ್ದೀನೋ ಅದಾಗಿದ್ದೀನಿ ಹೊರತು ಇದ್ಯಾವುದು ನನ್ನದೇ ಆಯ್ಕೆ ಅಂತ ನಾನು ಹೇಳಲಾರೆ. ಅದು ನಿಮ್ಮ ಅದೃಷ್ಟ ಅಲ್ವಾ ಸರ್? ಯಾಕಂದ್ರೆ ನೋಡಿ, ಇವಾಗ ಶಂಕರ್ನಾಗ್ ಅವ್ರ ಬಗ್ಗೆ ಹೇಳಿದ್ವಿ ನಾವು. ಒಟ್ಟಾರೆ ಚಿತ್ರರಂಗ ಮಾತಾಡ್ಬೇಕಾದ್ರೆ ಹೇಳುತ್ತೆ ಶಂಕರ್ನಾಗ್ ಅಂದ್ರೆ ಒಂದು ಆಯಸ್ಕಾಂತದ ಥರ ಅಥವಾ ಒಂದು ಪಾದರಸದ ಥರ ಅಂತ ಹೇಳ್ತಾರೆ. ಸೊ ನಮಗೆ ನೀವು ಎದುರುಗಡೆ ಕೂತಿದಾಗ ನೀವು ಆ ಥರ ಅನಿಸ್ತೀರಾ ಸರ್? ಅಂದ್ರೆ ಅವರ ಒಡನಾಟ, ಅವ್ರ ಜೊತೆ ಕೆಲಸ ಮಾಡುವಂಥ ಪರಿ ಹೇಗಿತ್ತು ಸರ್? ಅದ್ಭುತ. ಆತ ನಾನು ಕಂಡ ಅತ್ಯಂತ ಅಪರೂಪದ ನಾಯಕನ ಗುಣಗಳಿದ್ದಂತಹ ತಂಡವನ್ನು ನಿರ್ವಹಿಸುವ ನಾಯಕ. ಆ ಅರ್ಥದಲ್ಲಿ ನಾನು ಹೇಳ್ತಿರೋದು ಟೀಮ್ ಲೀಡರ್ ಅಂತೀವಲ್ಲ, ಒಂದು ತಂಡವನ್ನು ಕೈ ಹಿಡಿದು ಕರ್ಕೊಂಡು ಹೋಗುವ ನಾಯಕ. ನನಗೆ ತುಂಬ ಅನುಭವಗಳನ್ನು ಸುಮಾರು ಕಡೆ ಹಂಚಿಕೊಂಡಿದ್ದೇನೆ. ಮೊದಲಿಗೆ ನನಗೆ ಅವರ ಸಂಪರ್ಕ ಬರೋದಕ್ಕೆ ಕಾರಣ ನಮ್ಮಮ್ಮ ನಡೆಸ್ತಾ ಇದ್ದ ಮುದ್ರಣಾಲಯ. ಅಲ್ಲಿ ಅವರ ನಾಟಕದ ಕರಪತ್ರ, ನೆನಪಿನ ಇದು ಅಂತ ಮಾಡ್ತಾರೆ ನೋಡಿ, ಬ್ರೋಷರ್ ಅಂತೆಲ್ಲ, ಅದೆಲ್ಲ ಅಲ್ಲಿ ಪ್ರಿಂಟ್ ಆಗ್ತಾ ಇತ್ತು. ಅದರ ಪ್ರೂಫ್ ಕರೆಕ್ಷನ್ ಮಾಡಬೇಕಲ್ಲ, ಅದನ್ನ ಯಾರು ತಗೊಂಡಾಗ ಅವರು ಕೊಟ್ಟರೆ ಅವರಲ್ಲಿ ನೋಡಿ ಕರೆಕ್ಷನ್ ಮಾಡಿ ಕೊಡ್ತಾರೆ, ನಾವು ವಾಪಸ್ ಮನೆ. ಈ ಕೆಲಸನ ನಾನು ಪ್ರತಿ ದಿವಸ ನನ್ನ ಕಾಲೇಜು ಮುಗಿದ ಮೇಲೆ ಅಥವಾ ನಾನು ಎಲ್ಲೋ ಬೆಳಿಗ್ಗೆ ಹೊತ್ತೆಲ್ಲೋ ಕೆಲಸ ಮಾಡ್ತಿದ್ದೆ, ಸಂಜೆ ವಾಪಸ್ ಬಂದ ಮೇಲೆ ನನ್ನ ಸೈಕಲ್ ತಗೊಂಡು ಶಂಕರ್ನಾಗ್ ಅವ್ರ ಮನೆಗೆ ಹೋಗೋದು, ಅವರು ಪ್ರೂಫ್ ನೋಡಿ ಕೊಡೋದು. ಹೀಗೆ ನನ್ನ ಮತ್ತು ಶಂಕರ್ ಅವರ ಪರಿಚಯ. ಮತ್ತು ಅವ್ರ ಮನೆಯಲ್ಲಿದ್ದ ನಿರ್ಬಿಡೆಯ ವಾತಾವರಣ. ಯಾರೋ ಕೂತು ಕ್ರಾಸ್ವರ್ಡ್ ಆಡ್ತಿರೋರು, ಇನ್ಯಾರೋ ಸಂಗೀತ ಪ್ರಾಕ್ಟೀಸ್ ಮಾಡ್ತಿರೋರು, ಒಂದೇ ಮನೆ, ಒಂದು ದೊಡ್ಡ ಅಲ್ಲಿ ಇನ್ಯಾರೋ ಏನಾ ಟೀ ಕುಡಿತೀಯಾ, ಕಾಫಿ ಕುಡಿತೀಯಾ, ರೊಟ್ಟಿ ತಿಂತೀಯನಾ, ಅಲ್ಲಿ ಈ ಹೈರಾರ್ಕಿ ಅನ್ನೋದು ಇಲ್ಲವೇ ಇಲ್ಲ ಅನ್ನುವಂತಹ ಒಂದು ವಾತಾವರಣ. ಅರುಂಧತಿಯವರಿರಬಹುದು, ಅಥವಾ ಅಲ್ಲೇ ಅವ್ರ ಮನೆಯಲ್ಲೇ ಓಡಾಡ್ತಿದ್ದ ರಮೇಶ್ ಭಟ್ ಅವರಿರಬಹುದು, ಜಗದೀಶ್ ಮಲ್ನಾಡು, ಸಂಕೇತ್ ಕಾಶಿ. ಅದೊಂದು ಸಂಕೇತ್ ಕಾಶಿ ಇವತ್ತಿಲ್ಲ ನಮ್ಮ ಜೊತೆಗೆ. ಅಥವಾ ನರಸಿಂಹನ್ ತರಹದ ಮೈಸೂರಿನ ಗೆಳೆಯ, ಅವ್ರ ಮನೆಯಲ್ಲೇ ಇರ್ತಿದ್ದಿದ್ದು. ಇವರೆಲ್ಲರೂ ಅವ್ರು ತೋರಿಸ್ತಿದ್ದ ಪ್ರೀತಿಯಿಂದಾಗಿ ನಾನು 5 ನಿಮಿಷ ಇರುವ ಕಡೆ ಅರ್ಧ ಗಂಟೆ ಇರ್ತಾ ಇದ್ದೆ. ಆ ಅರ್ಧ ಗಂಟೆಯಲ್ಲಿ ಯಾವುದೋ ನಾಟಕದ ರಿಹರ್ಸಲ್ ಮಾಡ್ತಿರೋರು ಅವರು. ಅದ್ರಲ್ಲಿ ನಾನು ಒಂದೇನೋ ಒಂದು ಡೈಲಾಗ್ ಹೇಳಿದ್ರೆ, ಆ ಡೈಲಾಗ್ ಚೆನ್ನಾಗಿದೆ ಹಾಕೊಳ್ಳೋಣ, ಅಷ್ಟು ಮುಕ್ತವಾಗಿ ಎಲ್ಲರನ್ನೂ ಒಳಗೊಳ್ಳುವ ಗುಣ ಇದ್ದ ನಾಯಕ ಶಂಕರ್. ಬಾಲನಟರಾಗಿ ಕೂಡ ತಾವು ಘಟಶ್ರಾದ್ದದಲ್ಲಿ ಮೊದಲ ಚಿತ್ರದಲ್ಲಿ ಅಭಿನಯಿಸ್ತೀರಿ. ರಂಗಭೂಮಿ ಅಂದ್ರೆ ಒಟ್ಟೊಟ್ಟಿಗೆ ನಡೀತಾ ಇತ್ತ ಸರ್ ಇದ್ರ ಪಯಣ? ಹೌದು. ನಾನು ಸುಮಾರು 72ನೇ ಇಸ್ವಿ ಅಂತ ಕಾಣುತ್ತೆ. ಆಗ ನನ್ನ ತಾಯಿ ಜೊತೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಬಯಲು ರಂಗಭೂಮಿಯಲ್ಲಿ ನಾಟಕಗಳ ಉತ್ಸವ ನಡೀತಾ ಇತ್ತು. ನನ್ನ ತಾಯಿ ಜೊತೆಗೆ ಹೋಗಿದ್ದೆ ಅಷ್ಟೇ. ನಾಟಕದಲ್ಲಿ ಅವತ್ತು ಅಭಿನಯಿಸಬೇಕಾಗಿದ್ದ ಒಬ್ಬ ನಟನಿಗೆ, ಬಾಲನಟನಿಗೆ ಜ್ವರ. ಸೊ 5 ಗಂಟೆಗೆ ನಾವು ಹೋಗಿದ್ದೀವಿ, 6 ಗಂಟೆಗೆ ನಾಟಕ ಅಥವಾ 6:30 ಇರಬಹುದೇನೋ. ಅವರು ಕಾರಂತರದೇ ಆ ನಾಟಕದ ನಿರ್ದೇಶಕರು, ಬರ ಈ ನಾಟಕದಲ್ಲಿ ನೀನು ಹಿಂಗೆ ಮಾಡ್ಬೇಕು ಕಣೋ,
ನಾನು ಮಾಡ್ತೀಯಲ್ಲನ ಮಾಡ್ತೀನಿ, ನನಗೆ ತಪ್ಪಾದ್ರೆ ಜನಕ್ಕೆ ನೋಡ್ಕೋತಾರೆ, ತಪ್ಪಾದ್ರೆ ಆಗಲಿ. ನಾನು ಹೋದೆ. ಅವ್ರೇನೋ ಅದು ಈಡಿಪಸ್ ಅನ್ನುವ ನಾಟಕ, ಅದರಲ್ಲಿ ಒಬ್ಬ ಕುರುಡನ್ನ ಈಡಿಪಸ್ಗೆ ಭವಿಷ್ಯವನ್ನು ಹೇಳುವ ಕುರುಡ ಅವನ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಬಿಡೋದು, ರಾಜರೇ ಇವ್ನು ಬಂದಿದ್ದಾನೆ ಅನ್ನೋದು ಆಚೆ ಬರೋದು, ಅಷ್ಟೇ ನನ್ನ ಕೆಲಸ ಇದ್ದಿದ್ದು. ಆ ಮೂಲಕ ರವೀಂದ್ರ ಕಲಾಕ್ಷೇತ್ರದ ಪ್ರವೇಶ. ಅಲ್ಲ ಆಮೇಲೆ ನಾಟಕಗಳನ್ನು ಮಾಡ್ತಾನೆ ಇದ್ದೆ. ಕಾರಂತರು ಡೈರೆಕ್ಟ್ ಮಾಡಿದ್ದು ಜಂಬೂ ಸವಾರಿ, ಮತ್ತು ಅವರೇ ಡೈರೆಕ್ಟ್ ಮಾಡಿದ ಹೈವದನದಲ್ಲಿ ಸಣ್ಣ ಪುಟ್ಟ ಇದು, ಆ ಪ್ರಸನ್ನ ಅವರ ನಾಟಕಗಳು ಆಗ್ತಾಯಿದ್ವು. ಅವರಿನ್ನೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಲ್ಲಿ ಇದ್ದಾಗಲೇ ಕದಡಿದ ನೀರು ಮತ್ತು ಬಯಲು ಸೀಮೆ ಸರ್ದಾರ ಅನ್ನೋ ನಾಟಕ ಮಾಡಿಸ್ತಾ ಇದ್ರು. ಆ ನಾಟಕದ ರಿಹರ್ಸಲ್ ನೋಡಕ್ ಹೋಗೋದು, ಅಲ್ಲ ಅವ್ರು ಹೇಳೋ ಡೈಲಾಗ್ನ ನಾನು ಕಲ್ತ್ಕೊಳ್ಳೋದು, ಅವ್ರ ಡೈಲಾಗ್ ಮರೆತ್ರೆ ನಾನು ಡೈಲಾಗ್ ಕ್ಯೂ ಕೊಡೋದು. ಅಂದ್ರೆ ಇದೆಲ್ಲ ಆಟ ಆಗಿತ್ತು ನನಗೆ. ಇದೇನೋ ನಾನೇನೋ ದೊಡ್ಡದು ಮಾಡ್ತಿದ್ದೀನಿ ಅಂತ ಅನ್ಸೇ ಇರಲಿಲ್ಲ. ನನಗೆ ಗೊತ್ತಿಲ್ಲದೆ ಆ ಥರದ ಒಂದು ಪ್ರವೇಶ ಸಿಕ್ತು. ಆಮೇಲೆ ನನಗೆ ಸ್ವಲ್ಪ ತಿಳುವಳಿಕೆ ಬಂದು ನಾನು ಡಿಪ್ಲೊಮಾ ಅನ್ನೋದನ್ನು ಮುಗಿಸುವ ಕಾಲಕ್ಕೆ ಕಡೆ ವರ್ಷ ಇರೋವಾಗಲೇ ಈ ಅಭಿನಯ ತರಂಗ ಅನ್ನುವ ಒಂದು ಶಾಲೆ ಶುರುವಾಯಿತು. ಆ ಶಾಲೆಯಲ್ಲಿ ಅಶೋಕ್ ಬಾದರ್ದಿನಿ ಪ್ರಾಂಶುಪಾಲರಾಗಿದ್ದರು. ಅಲ್ಲಿ 1 ವರ್ಷ ನಿಯಮಿತವಾಗಿ ಸರಿಯಾದ ರಂಗಭೂಮಿ ಅಂತ ಕಲ್ತಿದ್ದು ದೊಡ್ಡವನಾದ್ಮೇಲೆ. ಅಲ್ಲಿವರೆಗೆ ಇಷ್ಟೆಲ್ಲ ಅನುಭವ ಆಗಿತ್ತು. ಈ ಅನುಭವ ಆಗಿದ್ದರಿಂದ ಆ 1 ವರ್ಷ ಅವರು ಇಷ್ಟು ಹೇಳ್ಕೊಟ್ರು ನನಗೆ ಇಷ್ಟ ಅರ್ಥ ಆಗ್ತಿತ್ತು. ಬೇರೆಯವ್ರಿಗೆ ಅದು ಇಷ್ಟೇ ಆಗಿದ್ರೆ ನನಗೆ ಇನ್ನೂ ಏನೇನೇನೋ ಅರ್ಥ ಆಗೋದು. ಯಾಕೆಂದ್ರೆ ನಾನು ಸ್ವತಃ ರಂಗಭೂಮಿಯಲ್ಲಿ ಮಾಡಿದ್ದೆ. ಅಷ್ಟೊತ್ತಿಗೆ ನಾನು ಆ ಅಭಿನಯ ತರಂಗ ಶಾಲೆಗೆ ಸೇರಿಕೊಳ್ಳೋ ಹೊತ್ತಿಗೆ 3 ಸಲ ಇಡೀ ಕರ್ನಾಟಕವನ್ನು ಬೀದಿ ನಾಟಕ ಮಾಡ್ತಾ ತಿರುಗಿದ್ದೆ. ಪಪೆಟ್ ಲ್ಯಾಂಡ್ ಅಂತ ಅವ್ರದ್ದೇನೋ ಸೂತ್ರದ ಗೊಂಬೆ, ಅದ್ರ ಮೂಲಕ ಒಂದ್ಸತಿ ಇಡೀ ಕರ್ನಾಟಕ ತಿರುಗಿದ್ದೆ. ದೊಡ್ಡ ಅನುಭವ ಅಷ್ಟೊತ್ತಿಗೆ ಆಗೋಗ್ಬಿಟ್ಟಿತ್ತು. ಆದ್ರೆ ಯಾವುದನ್ನು ಯಾಕಾಗಿ ಮಾಡ್ತಾರೆ, ಅದರ ಸೈದ್ಧಾಂತಿಕ ಕಾರಣ ಏನು ಅದು ಗೊತ್ತಿರಲಿಲ್ಲ. ಅದು ಅಭಿನಯ ತರಂಗ ಅನ್ನೋ ಶಾಲೆ ಮೂಲಕ ಸಿಕ್ತು. ಆಮೇಲೆ ನನಗೆ ಈ ಕಡೆಗೆ ಸಿನಿಮಾ ಕಡೆಗೆ ಬರುವ ಆಸಕ್ತಿ ಏನಿರಲಿಲ್ಲ. ನಾನು ಸಂಪೂರ್ಣವಾಗಿ BHEL ಅನ್ನೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಮಧ್ಯೆ ಈ ಶಂಕರ್ ನಾಗ್ ಅವರು 84-85 ಆ ನಡುವೆ ಬಾ ನೀನು ನಮ್ಮ ಜೊತೆಗೆ ಅಂತ ಈ ಆಕ್ಸಿಡೆಂಟ್ ಅನ್ನೋ ಸಿನಿಮಾ ಮಾಡ್ತಾ ಇದ್ರು ಅವರಾಗ. ಅದಕ್ಕೆ ಚಿತ್ರಕಥೆ ಬರೆಯುವ ಕಾಲಕ್ಕೆ 1 ವಾರ 10 ದಿವಸ ನಾನು ಅವ್ರ ಜೊತೆಗೆ ಕೆಲಸ ಮಾಡಿದೆ. ಅಲ್ಲಿಂದ ಸಿನಿಮಾದ ಒಂದು ಸಣ್ಣ ಪ್ರವೇಶ ಅಂತ ಹೇಳಬಹುದು. ಇನ್ನೊಂದು ಮಹತ್ತರವಾದಂಥ ವಿಚಾರ ಅಂತ ಹೇಳಿದ್ರೆ ರವಿಚಂದ್ರನ್ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ, ಒಂದ್ ಕಡೆ ರವಿಚಂದ್ರನ್ ಅವರ ಧ್ವನಿ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಶ್ರೀನಿವಾಸ್ ಪ್ರಭು ಅಂತ. ಅದೇ ರೀತಿ ಅದರ ಹಿಂದಿರುವಂಥ ಕಥೆಯ ಶಕ್ತಿಯೋ ಸ್ಕ್ರೀನ್ ಪ್ಲೇ ಅದೆಲ್ಲವೂ ನಿಮ್ಮ ಶಕ್ತಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ನೀವು ಅಲ್ಲಿ ಅಂದರೆ ನಿಮಗೆ ಕೆಲಸ ಮಾಡುವಂಥ ವಾತಾವರಣ ಇತ್ತಲ್ಲ ಸರ್, ಆ ಸಂದರ್ಭಗಳನ್ನು ನೆನಪಿಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಸರ್? ಹಂಸಲೇಖ ಅವರು ನಿಜವಾದ ಅರ್ಥದಲ್ಲಿ ದೊಡ್ಡ ಕಾಂಟ್ರಿಬ್ಯೂಟರ್. ನಾನು ಈ ಸ್ವಾಮಿ ವಿವೇಕಾನಂದ ಅಂತ ಆ ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದೆ. ಆರ್ಟ್ ಡೈರೆಕ್ಟರ್ ಆಗಿದ್ದವರು ನಾಗೇಶ್ವರ ರಾವ್ ಅಂತ. ಪಾಪ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬೆನ್ನು ಮೂಳೆ ಮುರ್ಕೊಂಬಿಟ್ಟಿದ್ರು. ಹಾಗಾಗಿ ಸೆಟ್ ಹಾಕಬೇಕು, ಶೂಟಿಂಗ್ ಶುರು ಆಗಬೇಕು. ಆರ್ಟ್ ಡೈರೆಕ್ಟ್ರು ಮಲ್ಕೊಂಬಿಟ್ಟಿದ್ದಾರೆ, ಕೆಲಸ ಆಗಲೇಬೇಕಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಸ್ಕ್ರಿಪ್ಟ್ ರೈಟ್ರು, ನಾನೇ ಸೆಟ್ ಆಗ್ತಾ ಇದ್ದೆ. ಸೆಟ್ಟು ಕಂಠೀರವ ಸ್ಟುಡಿಯೋದಲ್ಲಿ ದೊಡ್ಡ ಫ್ಲೋರಲ್ಲಿ ಸೆಟ್ ಹಾಕ್ತಾ ಇದ್ದೀವಿ. ಅದರ ಪಕ್ಕದ ಫ್ಲೋರ್ನಲ್ಲಿ ರವಿಚಂದ್ರನ್ ಅವರ ಸಿನಿಮಾ ಶೂಟಿಂಗು. ಅವರು ಫಸ್ಟು ಹಂಸಲೇಖ ಅವ್ರು ಬಂದರು ಅವತ್ತು. ನನ್ನನ್ನು ನೋಡಿದ್ರು. ಅವರು ರಂಗಭೂಮಿಯಿಂದಾಗಿ ನನಗೆ ಚೆನ್ನಾಗಿ ಪರಿಚಿತರು. ನನ್ನನ್ನು ನೋಡಿದ್ರು, ಏನೋ ಸುರೇಶ ಹೆಂಗಿದೆಯಾ? ನಾನು ಅವ್ರನ್ನ ಎಲ್ಲ ತರಲೆ ಮಾಡ್ಕೊಂಡ್ರು. ರಂಗಭೂಮಿಯವರದ್ದೇ ಒಂದು ವಿಶೇಷವಾದ ಬಾಂಧವ್ಯ. ಹಾಗೆ ಏನೋ ಹರಟೆ ಹೊಡ್ಕೊಂಡ್ವಿ. ಅವರು ಹೋದರು. ನಾನು ಮತ್ತೆ ನನ್ನ ಕೆಲಸ ಮಾಡ್ತಿದ್ದೆ. ಒಂದು 2 hours ಆಗಿರಬಹುದು. ರವಿಚಂದ್ರನ್ ಜೊತೆ ಮತ್ತೆ ಬಂದರು ಇವರು, ಹಂಸಲೇಖ ಅವರು. ರವಿಚಂದ್ರನ್ ನನಗೆ ಮುಂಚೆ ಪರಿಚಿತರ. MES ಕಾಲೇಜಲ್ಲಿ ನಾನು ನಾಟಕ ಮಾಡಿಸ್ತಿದ್ದಾಗ ಸಿಹಿಕೈ ಚಂದ್ರು ಇವರೆಲ್ಲರೂ ಪಾತ್ರಧಾರಿಗಳು. ಅಪರ್ಣ, ಸಿಹಿಕೈ ಚಂದ್ರು ಇವರೆಲ್ಲ ನನ್ನ ನಾಟಕದ ಶಿಬಿರದಲ್ಲಿ ಅಥವಾ ನಾನು ಏನೋ ನಾಟಕದ ಸಂಬಂಧಪಟ್ಟ ಕೆಲಸ ಮಾಡುವಾಗ ಇವರೆಲ್ಲ ಅಲ್ಲಿ ಓಡಾಡ್ತಾ ಇದ್ದಂಥವ್ರು. ಹಾಗೆ ಅಲ್ಲಿ ರವಿಚಂದ್ರನ್ ಅವರು ವಿದ್ಯಾರ್ಥಿ MES ಕಾಲೇಜಲ್ಲಿ. ಹಾಗೆ ಪರಿಚಯ. ಆದರೆ ನಿರ್ದೇಶಕರಾದ್ಮೇಲೆ ಮತ್ತು ನಿರ್ಮಾಪಕರಾದ್ಮೇಲೆ ಒಂದು ನಮ್ಗೆ ಗೊತ್ತಿಲ್ಲದೆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಅವ್ರು ಬಂದರು, ಈ ಹುಡುಗನ ಮಾತಾಡಿಸ್ರಿ ಅಂತ ಹಂಸಲೇಖ ಪರಿಚಯ ಮಾಡಿದ್ರೆ, ಇವ್ರು ನನಗೆ ಗೊತ್ತು ಸುರೇಶ ಅಂತ ಅವರು ಹೇಳೋದು. ಬಂದ್ಬಿಡ ನಮ್ಮ ಸಿನಿಮಾಗೆ ಅಂದರು.
ಏನು ಮಾಡ್ತಿದ್ಯಾ ಅಂತ ಫಸ್ಟ್ ಕೇಳಿದ್ರು. ಸೆಟ್ ನೀನೇನು ಆರ್ಟ್ ಡೈರೆಕ್ಟ್ರು ಅಂತ ಕೇಳಿದ್ರು. ಇಲ್ಲ ಆರ್ಟ್ ಡೈರೆಕ್ಟ್ರು ಹುಷಾರಿಲ್ಲ, ನಾನೇ ಕೆಲಸ ಮಾಡ್ತಿದ್ದೀನಿ ಅಂದೆ. ಏನು ನೀನು ಇದರಲ್ಲಿ ಅಂದೆ. ಸ್ಕ್ರಿಪ್ಟ್ ರೈಟ್ರು ಅಂತಂದೆ. ಬರ ನಮಗೂ ಸ್ಕ್ರಿಪ್ಟ್ ಬರೀಯ ಅಂತಂದರು. ಓಕೆ. ಅದಾದ ಒಂದು ದಿವಸಕ್ಕೇನೆ ಮಾರನೇ ದಿನಾನೇ ನಾನು ರವಿಚಂದ್ರನ್ ಅವರ ಟೀಮ್ನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಓಕೆ. ಆಮೇಲೆ ಸಿನಿಮಾಗೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ರವಿಚಂದ್ರನ್ ಅವ್ರ ಹತ್ರ ಕೆಲಸ ಮಾಡಿದ್ವಿ. ಹೌದಾ? ಅಲ್ಲಿವರೆಗೆ ಸಿನಿಮಾ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಓಕೆ. ಭಾಳ ಜನ ಥ್ಯಾಂಕ್ ಯು ಪ್ರೊಡಕ್ಷನ್ ಅಲ್ಲೇನೆ ನಾ ಕೆಲಸ ಮಾಡಿದ್ದೆ. ಅಲ್ಲಿ ಸುಮಾರು ಮಾಡಿದ್ದೆ ನಾನು. ಓಕೆ. ಹಾಗಾಗಿ ರವಿಚಂದ್ರನ್ ಅವ್ರ ಜೊತೆಗೆ ರೈಟರ್ ಆಗಿ ಸೇರಿಕೊಂಡೆ. ಹ್ಮ್. ರಸಿಕಾ, ಪುಟ್ನಂಜ, ಜಾಣ ಹೀಗೆ ಒಂದು 10-11 ವರ್ಷಗಳ ಕಾಲ ಹ್ಮ್. ಅವ್ರ ಜೊತೆ ಕೆಲಸ ಮಾಡಿದ್ದು. ಅದೊಂದು ದೊಡ್ಡ ಅನುಭವ. ಹ್ಮ್. ನಮಗೆ ಬೇರೆ ಕಡೆ ಸಿನಿಮಾ ಮಾಡೋದು ಹೇಗೆ ಅಂತ ಕಲಿಯುವ ಅವಕಾಶ ಇರ್ತದೆ. ಗಿರೀಶ್ ಕಾಸರವಳ್ಳಿ ಅವ್ರ ಹತ್ರ ಕೆಲಸ ಮಾಡಿದ್ರೆ ಅದೊಂದು ವಿಶ್ವವಿದ್ಯಾಲಯ. ಹೌದು. ಅಲ್ಲಿ ಏನೇನೋ ಕಲ್ತಿರ್ತೀವಿ. ಅಂದರೆ ಕಂಟೆಂಟ್ ಬಗ್ಗೆ ಕಲ್ತಿರ್ತೀವಿ. 3 ಆ್ಯಕ್ಟ್ ಸ್ಟ್ರಕ್ಚರ್ ಅಂದರೆ ಏನು, ಹೇಗೆ ಮೊದಲ ದೃಶ್ಯ ಹೇಗಿರಬೇಕು, ಮಧ್ಯ ಹೇಗಿರಬೇಕು ಅನ್ನುವ ಸೈದ್ಧಾಂತಿಕವಾದ ವಿಷಯ ಕಲ್ತಿರ್ತೀವಿ. ಇಲ್ಲಿ ಹಾಗಲ್ಲ. ಏನೂ ಇಲ್ಲದೆ ಇದ್ರು, ಕಥೆಯೇ ಇಲ್ಲದೆ ಇದ್ರು ಸುಂದರವಾದ ಸಿನಿಮಾ ಮಾಡ್ಬೋದು ಅಂತ ಕಲಿಯಕ್ಕೆ ರವಿಚಂದ್ರನ್ ಅವರು ಒಂದು ಒಳ್ಳೆಯ ಅನುಭವ. ಅದು ಅಂದ್ರೆ ಫ್ರೇಮ್ ಹಾಕೋದು ಹೆಂಗೆ, ಅಚ್ಚುಕಟ್ಟಾದ ಪ್ಯಾಕಿಂಗ್ ಮಾಡೋದು ಹೇಗೆ, ಅದು ದೊಡ್ಡ ಮಾರ್ಕೆಟಿಂಗ್ ಶಕ್ತಿ. ಅವ್ರ ಹತ್ರ ಕಲಿಬೇಕಾದ ನಾವು ಅದನ್ನು. ಮತ್ತು ಬೇರೆಯವರು ಪೆನ್ನು ಪೇಪರು ಹಿಡ್ಕೊಂಡು ಕತೆ ಬರೆದು ಸಿನಿಮಾ ಮಾಡ್ತಾರೆ. ಆತ ಹಾಗಲ್ಲ, ಕ್ಯಾಮ್ರಾನೇ ಪೆನ್ನಾಗಿ ಬಳಸುವ ವ್ಯಕ್ತಿ. ಈ ಕತೆ ಸಿಕ್ಬಿಡ್ತು ಅಂದರೆ ಮಾರನೇ ದಿವಸದಿಂದ ಶೂಟಿಂಗ್ ಮಾಡ್ತಾ ಮಾಡ್ತಾ ಕತೆ ಮಾಡ್ಕೊಂಡು ಹೋಗುವ ಆ ತರಹದ ಅದೊಂದು ದೊಡ್ಡ ಅನುಭವ. ಅನುಕೂಲ ಏನಪ್ಪ ಅಂತಂದರೆ ದೊಡ್ಡ ಸಂಬಳ, ಮನೆಯವರೆಲ್ಲ ನೆಮ್ಮದಿ. ಮನೆಯವ್ರು ನೆಮ್ಮದಿ ಆಗಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನಾನು ರವಿಚಂದ್ರನ್ ಅವ್ರಿಗೆ ಯಾವಾಗಲೂ ಋಣಿ. ಯಾಕೆ ಅಂದರೆ ಸಿನಿಮಾದಿಂದ ದುಡ್ಡು ಕೊಡ್ತಾರೆ ಅಂತ ಹೇಳಿಕೊಟ್ಟ ಮೊದಲ ವ್ಯಕ್ತಿ. ಮತ್ತೆ ದುಡ್ಡು ಮಾಡುವುದಕ್ಕೆ ಬೇಕಾದ ಸಿನಿಮಾ ಹೇಗೆ ಮಾಡಬೇಕು, ಪಾಪ್ಯುಲರ್ ಸಿನಿಮಾ, ಜನಪ್ರಿಯ ಸಿನಿಮಾ ಅಂತ ನಾವೇನು ಕರಿತೀವಿ, ಆ ಜನಪ್ರಿಯ ಸಿನಿಮಾನ ತಯಾರು ಮಾಡೋದು ಹೇಗೆ ಅನ್ನೋದನ್ನ ಕಲಿಸಿಕೊಟ್ಟ ಗುರು. ನನಗೆ ವಯಸ್ಸಿನಿಂದ ದೊಡ್ಡ ಅಂತರ ಇಲ್ಲ ನನಗೆ ಅವ್ರಿಗೆ, ಆದರೂ ಅವರಿಂದ ಕಲ್ತಿದ್ದೀನಿ ನಾನು. ಅದರಿಂದ ಇವತ್ತಿಗೂ ಅವರು ನನಗೆ ಗುರು. ಹೀಗಾಗಿ ಯಾವುದೋ ಗುರುಗಳ ದಿನ ಬಂದರೆ ನಾನು ಫಸ್ಟು ಮೊದಲ ಮೆಸೇಜ್ ಅವ್ರಿಗೆ ಕಳಿಸ್ತೀನಿ. ನನಗೆ ಬದುಕುವುದನ್ನು ಕಲಿಸ್ಕೊಟ್ಟ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಅಂತ ಕಳಿಸ್ತೀನಿ. ಅದು ರವಿಚಂದ್ರನ್ ಅವರ ಜೊತೆಗಿನ ಒಡನಾಟ. ಆಮೇಲೆ ದೊಡ್ಡ ಚಾಲೆಂಜನ್ನು ಕೊಡುವುದು. ಒಂದು ನೀರಿನ ಟ್ಯಾಂಕು, ಅದ್ರ ಮೇಲೆ ನೀರಿದೆ. ಇಲ್ಲಿ ಈ ಕಡೆ ಒಂದು ಮಿರರ್ ಇದೆ. ಈ ಮಿರರ್ನಲ್ಲಿರೋ ಇಮೇಜು ಆ ನೀರಿನಲ್ಲಿ ಬರುತ್ತೆ. ಕ್ಯಾಮ್ರಾ ನೀರಿಗಿದೆ, ಇದ್ರ ಮೇಲೆ ಏನೋ ಮಿರರಲ್ಲಿ ಇರೋದು ಕಾಣಿಸ್ತಾ ಇದೆ. ಇದ್ರ ಮೇಲೆ ಟೈಟಲ್ ಕಾರ್ಡ್ ಬರ್ದಿರುತ್ತೆ. ಇದ್ರ ಮೇಲೆ ಅಲ್ಲಿ ಕ್ಯಾಮ್ರಾಗೆ ಕಾಣದಿರೋಂಗೆ ಯಾರೋ ಒಬ್ಬ ವ್ಯಕ್ತಿ ನೀರನ್ನು ಮುಟ್ತಾನೆ, ಅದ್ರ ರಿಪಲ್ ಆಗುತ್ತೆ. ಈಗ ಅದು ಒಂದು ಬಟನ್ ಅಲ್ಲಿ ಆಗ್ಬಿಡುತ್ತೆ ಎಡಿಟಿಂಗ್ ರೂಮ್ ನಲ್ಲಿ. ರಿಪಲ್ ಎಫೆಕ್ಟ್, ರಿಪಲ್. ಹಾಗಲ್ವಲ್ಲ, ಅದು ಕ್ಯಾಮ್ರಾದಲ್ಲೇ ಅವರು ಅದನ್ನ ಮಾಡ್ತಾ ಇದ್ರು. ಅದೆಲ್ಲ ಕಲಿಯೋಕ್ಕೆ ಅವಕಾಶ. ಮಿಚೆಲ್ ಅನ್ನುವ ಕ್ಯಾಮ್ರಾ ಈಗ ನಾವು ಬಳಸ್ತಾ ಇಲ್ಲ. ಮಲ್ಟಿಪಲ್ ಎಕ್ಸ್ಪೋಜರ್ ಮಾಡೋದು, ಡಬಲ್ ಆ್ಯಕ್ಟಿಂಗ್ ತೆಗೆಯೋದು ಹೆಂಗೆ, ಇದೆಲ್ಲ ದೊಡ್ಡ ಅನುಭವ. ಅದೊಂದು ರವಿಚಂದ್ರನ್ ಅವ್ರ ಜೊತೆಗಿನ ನಡೆಯೋದಿಯಲ್ಲ, ಅದು ನನಗೆ ಸಿನಿಮಾದ ಅನೇಕ ವಿಷಯಗಳನ್ನು ಕಲಿಸ್ತು. ಹೇಗೆ ಗಿರೀಶ್ ಕಾಸರವಳ್ಳಿ ಅವ್ರ ಹತ್ರ ಕೆಲಸ ಮಾಡಿದ್ದು 2 ಸಿನಿಮಾ ಆದರೂ, ಆ 2 ಸಿನಿಮಾ ಹೇಗೆ ನನಗೆ ಸಿನಿಮಾ ಅಂದರೆ ಏನು ಅಂತ ಹೇಗೆ ಕಲಿಸ್ತೋ, ಇವ್ರ ಹತ್ರ ಸಿನಿಮಾ ವ್ಯಾಪಾರ ಮಾಡೋದು ಹೇಗೆ ಅನ್ನೋದನ್ನ. ಅದ್ರ ಜೊತೆಗೆ ಸರ್, ಈಗ ಧಾರಾವಾಹಿಗಳಂತ ಬಂದಾಗ, ಟಿವಿ ಲೋಕಕ್ಕೆ ಅಂತ ಬಂದಾಗ, ನಮ್ಮ ದೂರದರ್ಶನ ಚಂದನದ ಸಾಧನೆ ಎನ್ನುವಂಥ ಒಂದು ಧಾರಾವಾಹಿ ಹಲವು ಸಾಧನೆಗಳನ್ನು ತಂದುಕೊಡುತ್ತೆ, ಅಂಥ ಯಶಸ್ಸನ್ನು ತಂದುಕೊಡುತ್ತೆ. ಟಿವಿ ಲೋಕಕ್ಕೆ ಬಂದಾಗ ರವಿಚಂದ್ರನ್ ಅವರ ಸಿನಿಮಾಗಳು ಅಂದ ತಕ್ಷಣ ನೀವು ಹೇಳಿದ್ರಿ ತಂತ್ರಜ್ಞಾನ ಅನ್ನೋದು ಹೇಗೆ ಬೆಳೆದಿದೆ ಅನ್ನೋದನ್ನು ತಾವು ಸಾಕ್ಷೀಕರಿಸಿದ್ದೀರಿ. ಟಿವಿ ಲೋಕಕ್ಕೆ ಬಂದಾಗ ಏನನ್ನಿಸ್ತು ಸರ್, ಹೇಳಿ? ದೂರದರ್ಶನ ವಿಶೇಷವಾಗಿ ನಾನು ದೂರದರ್ಶನದ ವಾಹಿನಿಯಲ್ಲೇ ಕೂತಿ ಮಾತನಾಡ್ತಾ ಇದ್ದೀನಿ. ಇದು ನಮಗೆಲ್ರಿಗೂ ದೊಡ್ಡ ಪ್ರಯೋಗಾಲಯ. ಯಾವುದೋ ಉದ್ಯಮಕ್ಕೆ ಒಂದು ಲ್ಯಾಬೊರೇಟರಿ ಇರಬೇಕು ಅಂತ ನಾವು ಹೇಳ್ತೀವಿ. ದೂರದರ್ಶನದ ವಾಹಿನಿಯಲ್ಲೇ ಕೂತಿ ಮಾತಾಡೋದು ನನಗೆ ನಿಜವಾಗಲೂ
ಹೆಮ್ಮೆ ತರುವಂತಹ ವಿಷಯ. ಆದರೆ ಯಾವುದೇ ಒಂದು ಜಾಗ ಬೆಳೆಯೋಕ್ಕೆ ಆ ಜಾಗ ಕಾರಣ ಆಗಿರಲ್ಲ, ಅಲ್ಲಿರುವ ವ್ಯಕ್ತಿಗಳ ಕಾರಣ ಆಗಿರ್ತಾರೆ. ಹಾಗೆ ದೂರದರ್ಶನದಲ್ಲಿ ನಳಿನಿ ರಾಮಣ್ಣ ಅನ್ನುವ ನಮ್ಮೆಲ್ಲರ ಪಾಲಿನ ದೇವತೆ ಬಂದರು. ಅವರು ಹೇಗೆ ಅಂದರೆ, ಶ್ವೇತಾ ಬನ್ರಿ, ಈಗ ತೊಳ್ರಿ, ಅರ್ಧ ಗಂಟೆ ಕಾರ್ಯಕ್ರಮ ಬರ್ಕೊಂಬನ್ರಿ ಅಂತ ಯಾರಿಗೆ ಬೇಕಾದರೂ ಕೊಡುವಂತಹ ಒಬ್ಬ ಹೆಣ್ಣುಮಗಳು. ಅವರು ಕೊಡಗಿನವರು, ನಿರ್ಬಿಡೆಯ ಆಲೋಚನೆಯ ವ್ಯಕ್ತಿ, ತುಂಬ ಓದ್ಕೊಂಡಿದ್ರು, ತಿಳ್ಕೊಂಡಿದ್ದವರು. ಹೀಗಾಗಿ ನಾನಿರಬಹುದು, ಸೀತಾರಾಮ ಇರಬಹುದು, ಹೀಗೆ ಇವತ್ತು ನಮ್ಮ ಸುತ್ತಲ ಜಗತ್ತಲ್ಲಿ ದಿಗ್ಗಜರು ಅಂತ ಯಾರು ಹೆಸರು ಹೇಳ್ತಿರೋ ಅಂಥವ್ರೆಲ್ಲರೂ ನಳಿನಿ ರಾಮಣ್ಣ ಅವರ ಕಾರಣಕ್ಕಾಗಿ ದೂರದರ್ಶನಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥವ್ರು. ಹೀಗೆ ಅರ್ಧ ಗಂಟೆ ಕಾರ್ಯಕ್ರಮಗಳನ್ನು ನಾವು ಮಾಡೋದು, ಶೂಟಿಂಗ್ ಮಾಡಿ ತಂದುಕೊಟ್ರೆ, ಏನು ಅಲ್ಲಿಂದ ಅಲ್ಲಿಗೆ ಕಟ್ ಮಾಡಿದ್ಯಲ್ಲೋ, ಆಕ್ಸಿಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ, ಎಡಿಟಿಂಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ. ಹೀಗೆ ನಳಿನಿ ರಾಮಣ್ಣ ಅವರು ನಮಗೆ ಎಡಿಟಿಂಗ್ ಅನ್ನೋದನ್ನ ಮತ್ತು ನ್ಯಾರೇಷನ್ ಅಂದ್ರೆ ಹೇಗಿರಬೇಕು ಅನ್ನೋದನ್ನ, ಟೆಲಿವಿಷನ್ಗೆ ಕತೆ ಹೇಳೋದು ಹೇಗೆ ಅನ್ನೋದನ್ನ ನಮಗೆ ಹೇಳಿಕೊಟ್ಟ ಅಪರೂಪದ ವ್ಯಕ್ತಿ. ಹಾಗಾಗಿ ಅದು ಅರ್ಧ ಗಂಟೆಯ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ದಿಢೀರಂತ ಈ ಸಾಪ್ತಾಹಿಕ ಅನ್ನೋದು ಶುರುವಾಗೋಯ್ತು. ವಾರಕ್ಕೊಂದು ಕತೆ ಹೇಳಕ್ ಶುರು ಮಾಡಿದ್ವಿ. ಅದು ಮುಗಿದು ಇನ್ನೇನು ಒಂದು 3 ವರ್ಷ 4 ವರ್ಷ ಆಗಿತ್ತೇನೋ ಅದು ಸಾಪ್ತಾಹಿಕಗಳು, ಅಥವಾ ಒಂದು 10 ವರ್ಷ ಆಗಿತ್ತೇನೋ. 86 87 ಶುರುವಾಗಿ 95 ಬರುವ ಹೊತ್ತಿಗೆ ದೈನಿಕ ಧಾರಾವಾಹಿ ಅಂತ ಶುರುವಾಯಿತು. ಅದೊಂದು ದೊಡ್ಡ ಜಗತ್ತು. ನಾವು ವಾರಕ್ಕೊಂದು ಕತೆ ಹೇಳೋದೇ ಕಷ್ಟ. ಒಂದು ಎಪಿಸೋಡನ್ನ 3 ದಿವಸ ಶೂಟಿಂಗ್ ಮಾಡ್ತಿದ್ವಿ. 22 ನಿಮಿಷದ ಕಾರ್ಯಕ್ರಮ, 2 ನಿಮಿಷ ಟೈಟಲ್ ಕಾರ್ಡು, 24 ನಿಮಿಷ. ಅದನ್ನ 3 ದಿವಸ ಶೂಟಿಂಗ್ ಮಾಡ್ತಿದ್ವಿ. ದಿನ ಅರ್ಧ ಗಂಟೆ ಕಾರ್ಯಕ್ರಮ ಅಂದ್ರೆ 22 ನಿಮಿಷದ ಮಾಡಬೇಕು ಅಂದ್ರೆ ಒಂದ್ ದಿವಸಕ್ಕೆ ಒಂದು ತೆಗಿಬೇಕಲ್ಲ, ಹೆಂಗೆ ಸಾಧ್ಯವಾ? ಓಹೋ, ಇದು ಕಷ್ಟ ಅನ್ನುವ ಒಂದು ಪರಿಸ್ಥಿತಿ. ಆ ಥರ ಮಾಡ್ತಿದ್ದವ್ರು ಯಾರೋ ಗುರುದತ್ತು, ಶ್ಯಾಮ್ ಸುಂದರ್, RN ಜಯಗೋಪಾಲು ಇವರೆಲ್ಲ ಮಾಡಕ್ ಶುರು ಮಾಡೇಬಿಟ್ರು ಕನ್ನಡದಲ್ಲಿ. ಬೆರಗಾಗಿ ನೋಡ್ತಾ ಇದ್ವಿ. ಈ ಬೆರಗಾಗಿ ನೋಡ್ತಿರುವಾಗಲೇ TN ಸೀತಾರಾಮ ಶುರು ಮಾಡ್ಬಿಟ್ರು. ಆದ್ರೆ ಅವರು ವಾರಕ್ಕೆ 3 ಎಪಿಸೋಡ್ ಅಂತ ಮಾಡಕ್ ಶುರು ಮಾಡಿದ್ರು. ಮಾಯಾಮೃಗ ಅನ್ನೋದನ್ನ, ಅದು ದೂರದರ್ಶನಲ್ಲೇ ಬಂದಿತ್ತು. ಆ ಮಾಯಾಮೃಗ ಬರ್ತಿದ್ದ ಕಾಲದಲ್ಲೇ ದಿಢೀರನೆ ಯಾವುದೋ ಒಂದು ಸ್ಯಾಟಲೈಟ್ ಮೇಲಕ್ಕೆ ಹೋಯ್ತು ಇಸ್ರೋ ಕಾರಣಕ್ಕಾಗಿ. 3:30 ರಿಂದ 4 ಗಂಟೆ ಅನ್ನುವ ಒಂದು ಅವಧಿ ಇತ್ತು. ರಾತ್ರಿಯ ನ್ಯೂಸ್ಗೆ ಇಲ್ಲಿಂದ ನ್ಯೂಸನ್ನ ಅಪ್ಲೋಡ್ ಮಾಡ್ತಾ ಇದ್ದ ಒಂದು ಫೆಸಿಲಿಟಿ ಅದು. ಆ ಅರ್ಧ ಗಂಟೆಯಲ್ಲಿ ಯಾವಾಗ ಸ್ಯಾಟಲೈಟ್ ಮೇಲೆ ಕೊಟ್ಟೋಯ್ತು, ಈ ಅಪ್ಲೋಡ್ ಮಾಡುವ ಬೇಕಾಗಿಲ್ಲ, ಈ ಅರ್ಧ ಗಂಟೆಯನ್ನು ನೀವು ಕಾರ್ಯಕ್ರಮ ಮಾಡಕ್ಕೆ ಉಪಯೋಗಿಸ್ಬೋದು ಅಂತ ಆಗೋಯ್ತು. ಕರೆದ್ರು, ಇದಕ್ಕೆ ಒಂದಷ್ಟು ಜನ ಯಾರು ಮಾಡ್ತೀರಾ ಏನಾರು ಅರ್ಧ ಗಂಟೆ? ನನ್ನನ್ನು ಶಿವಕುಮಾರ್ ಅಂತ ಆತ ಹುಡುಗ, ಆ ಹುಡುಗ ಅಂದರೆ ಈಗ ವಯಸ್ಸಾಗಿದೆ, ಆಗ ಹುಡುಗ ಆತ, ಅವ್ರು ಬಂದರು. ಹಿಂಗೆ ಒಂದು ಅವಕಾಶ ಇದೆ ಸರ್, ದಿನಕ್ಕೊಂದು ಎಪಿಸೋಡ್ನ ಹಾಗೆ 3:30 ರಿಂದ 4 ಗಂಟೆಗೆ ಮಾಡಬೇಕು ಸರ್. ನನಗೆ ಭಯ, ದಿನಕ್ಕೊಂದು ಮಾಡೋದು ಹೇಗೆ? ರೀ ದೊಡ್ಡ ಸಾಹಸ ಕಣ್ರಿ, ಸಾಧನೆ ಕಣ್ರಿ, ಅದು ಮಾಡಿಬಿಟ್ರೆ ಸರ್ ಟೈಟಲ್ ಚೆನ್ನಾಗಿದೆಯಲ್ಲ ಸರ್, ಸಾಧನೆ ಅಂತ ಹೆಸರಾಯ್ತು. ನೋಡಿ ಹೇಗೆ ಅನಿರೀಕ್ಷಿತಗಳಾಗ್ತವೆ ಅಂತ. ಆಮೇಲೆ ಒಂದು ಪೈಲಟ್ ಎಪಿಸೋಡ್ ಅಂತ ಏನೋ ಮಾಡಿದ್ವಿ. ಆ ಪೈಲಟ್ ಎಪಿಸೋಡಲ್ಲಿ ಏನೋ ಕತೆ ಬರ್ಕೊಂಡಿದ್ವಿ. ಅದು ಮುಂದೇನಾಗುತ್ತೆ ಯಾವ ಕಲ್ಪನೆಯೂ ಇಲ್ಲ. ಇನ್ನೊಂದು 15 ದಿವಸಕ್ಕೆ, ಅಂದ್ರೆ ಇವತ್ತು ಸೋಮವಾರ, ಅದರ ಮುಂದಿನ ಸೋಮವಾರ ಅಲ್ಲ, ಅದರ ಮುಂದಿನ ಸೋಮವಾರ, ಇನ್ನು 2 ಸೋಮವಾರದಷ್ಟು ಅವಧಿ ಇರೋದು, ಟೆಲಿಕಾಸ್ಟ್ ಶುರು ಆಗಬೇಕು. ಏನೋ ಒಂದು ಪೈಲಟ್ ಅಂತ ಮಾಡಿ ಸಬ್ಮಿಟ್ ಮಾಡಿದ್ವಿ. ಆಗ ಯಾರೋ ಒಬ್ರು ಮಲಯಾಳಿ ಒಬ್ರಿದ್ರು ಇಲ್ಲಿ, ಅವ್ರು ನೋಡಿದ್ರು, ನೋಡ್ಬಿಟ್ಟು ಚೆನ್ನಾಗಿ ಬೈದರು ನನ್ನ. ನೋಡೋ, ಡೈಲಿ ಸೀರಿಯಲ್ಲು, ಇಷ್ಟೆಲ್ಲ ಶಾರ್ಟ್ ತೆಗಿಬಾರ್ದು ಹೀಗೆ. ಆಮೇಲೆ ಗುಣಶೇಖರ್ ಅಂತ ಇಲ್ಲೊಬ್ಬ ಎಡಿಟ್ರು, ಅವರು ನಮಗೆ ಹೇಳ್ಕೊಟ್ಟವರು. ಆಮೇಲೆ ರಾಜೇಂದ್ರ ಕಟ್ಟಿ, ಎಲ್ಲರೂ ಇಲ್ಲಿ ಬಂದ ಬೇರೆ ಬೇರೆ ಅಧಿಕಾರಿಗಳು, ಉಷಾ ಕಿಣಿಯವರವರೆಗೆ ಪ್ರತಿಯೊಬ್ಬರು ನಮ್ಮನ್ನ ರೂಪಿಸಿದ್ರು. ಕಲ್ಲಾಗಿದ್ದವರನ್ನ ಕೆತ್ತಿ ಮನುಷ್ಯರನ್ನು ಮಾಡಿದ್ರು. ಹಾಗೆ ಸೀರಿಯಲ್ ಬರೆಯಕ್ಕೆ ಶುರು ಮಾಡಿದ್ರು. ಅದು ಡೈಲಿ ಸೀರಿಯಲ್. ಅದು ನಮ್ಗೆ ಗೊತ್ತೇ ಇರಲಿಲ್ಲ ಆ ಥರ ಯಶಸ್ಸು ಪಡಿಬಹುದು ಅಂತ. ನಂಬಿಕೆಗೆ ಸಿಗದೇ ಇರುವಷ್ಟು ಜನಪ್ರಿಯತೆ.
ಎಲ್ಲೋದ್ರು ಸಾರ್ ಸಾಧನೆ ನೀವ ಬರೆದಿದ್ದು ಅಂತ. ಹೌದು. ನಂಗೆ ಚೆನ್ನಾಗಿ ನೆನಪಿದೆ, ಹ್ಮ್. ಶಿವಮೊಗ್ಗದಲ್ಲಿ ಒಂದು ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ, ಓಕೆ. ನಿಸಾರ್ ಅಹಮದ್ ಅವರಿದ್ದ ಕಾಲದಲ್ಲಿ ಹ್ಮ್. ನನ್ನನ್ನು ಒಂದು ಭಾಷಣ ಮಾಡಕ್ಕೆ ಕರೆದಿದ್ದಾರೆ. ಓಕೆ. ನಾನು ನನ್ನ ಕಾರ್ ತಗೊಂಡು ಹೋಗ್ತಾ ಇದ್ದೀನಿ. ತರೀಕೆರೆ ದಾಟುವಾಗ ನನ್ನ ಕಾರಿನ ಪೆಟ್ರೋಲ್ ಮುಗಿದೋಯ್ತು, ಓಕೆ. ಅಂದರೆ ಕೊನೆಗೆ ಬಂದಿತ್ತು. ಅಲ್ಲೊಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೆ. ಹ್ಮ್. ನಿಂತಿದ್ದೀನಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ. ಅವ್ನು ಯಾರೋ ಹಾಕ್ತಾ ಇದ್ದವನಿಗೆ ನಾನು ನನ್ನ ಕ್ರೆಡಿಟ್ ಕಾರ್ಡ್ ಕೊಟ್ಟೆ. ಹ್ಮ್. ಅಲ್ಲಿವರೆಗೂ ನಾನು ನಾರ್ಮಲ್ ವ್ಯಕ್ತಿ. ಅವನಿಗೆ ಹ್ಮ್. ಕ್ರೆಡಿಟ್ ಕಾರ್ಡಲ್ಲಿ ಹೆಸರು ನೋಡ್ದ. ಹ್ಮ್. ಹೆಸರು ನೋಡಿದ ಕೂಡಲೇ ಕಾಲಿಗೆ ಬಿದ್ದುಬಿಟ್ಟ ಅವನು. ಓ. ಅಯ್ಯಯ್ಯೋ ಏನಪ್ಪ ಕಾಲಿಗೆ ಏನು ಹಿಂಗೆ ಅಂದರೆ, ಇರಿ ಸರ್ ಅಂದ. ಒಳಗೋದ. ಹ್ಮ್. ಒಂದು 200 ಪುಟಗಳ ಒಂದು 6 ನೋಟ್ಬುಕ್ಕು, ಹ್ಮ್. 6 ಅಥವಾ 3 ಅಷ್ಟು ನೋಟ್ಬುಕ್ಕು. ಪ್ರತಿ ನೋಟ್ಬುಕ್ಕಲ್ಲೂ ಹ್ಮ್. ಡೇಟ್ ಸಮೇತ ಓಕೆ. ಅವತ್ತು ಜೀವನದ ಬಗ್ಗೆ, ಸಾಧನೆಯಲ್ಲಿ ಯಾವುದೋ ಒಂದು ಪಾತ್ರ ಏನೋ ಮಾತಾಡಿರುತ್ತೆ. ಜೀವನ ಅಂದ್ರೆ ಹೀಗೆ ಅಂತ, ಜೀವನ ಅಂದ್ರೆ ಸಮುದ್ರ, ಜೀವನ ಅಂದ್ರೆ ರೈಲು, ಏನೋ ಒಂದು ಬರ್ದಿರ್ತೀವಿ. ಈ ಡೈಲಾಗ್ ಬರೆಯೋರ ಚಟ ಅಲ್ವೇ ಜೀವನದ ಬಗ್ಗೆ ಮಾತಾಡೋದು, ಬರ್ದಿರ್ತೀವಿ. ಅದನ್ನ ಅಷ್ಟೂ ಪುಸ್ತಕದಲ್ಲಿ ಬರ್ದಿಟ್ಟಿದ್ದಾನೆ ಅವನು. ಅಯ್ಯೋ. ನಾನೇ ನನ್ನ ಸ್ಕ್ರಿಪ್ಟನ್ನು ಕಾಪಾಡ್ಕೊಂಡಿಲ್ಲ. ಇವನು ಯಾರೋ ಪಾಪ ಪೆಟ್ರೋಲ್ ಬಂಕಲ್ಲಿರೋನು ಹಿಂಗೆ ಕಾಪಾಡ್ಕೊಂಡು ನಿಜವಾಗ್ಲೂ ಬೆರಗಾಗೋಗ್ಬಿಟ್ಟೆ ನಾನು. ನಾನು ಈ ತರಹದ ಒಂದು ಜನಪ್ರಿಯತೆ ಸಿಗಬಹುದು, ಬರವಣಿಗೆ ಮಾಡಿದವನಿಗೆ, ನಿರ್ದೇಶಕನಿಗೆ ಈ ಥರದ ಸ್ಟಾರ್ ವ್ಯಾಲ್ಯೂ ಸಿಗುತ್ತೆ ಅನ್ನೋದು ಗೊತ್ತೇ ಇರಲಿಲ್ಲ. ಆಮೇಲೆ ಆ ಶಿವಮೊಗ್ಗದಲ್ಲೊಂದು ಸನ್ಮಾನ, ಧಾರವಾಡದಲ್ಲೊಂದು ಸನ್ಮಾನ. ಧಾರಾವಾಹಿಯೊಂದು ಈ ತರಹ ಮನೆ ಮನೆಯ ಒಳಗಡೆ ಹೋಗಿ ಜನರ ಮನಸ್ಸಿನೊಳಗಡೆಗೆ ಇಳಿಯುತ್ತೆ. ಜನ ನಮ್ಮ ಜೊತೆಗೆ ನಮ್ಮವರಾಗಿ ಬಹುಕಾಲ ಇರ್ತಾರೆ ಅನ್ನುವುದೇ ಒಂದು ವಿಶೇಷವಾದ ಸಂಗತಿ. ದೂರದರ್ಶನ ನಮಗೆ ಅಂಥದ್ದೊಂದು ಲಾಭವನ್ನು ಕೊಡ್ತು. ದೂರದರ್ಶನದಿಂದಾಗಿ ಇನ್ನೊಬ್ಬರ ಎದುರಿಗೆ ಭಿಕ್ಷೆ ಬೇಡದ ಹಾಗೆ, ತಲೆ ಎತ್ತಿ ತಿರುಗುವ ಹಾಗೆ, ನಮ್ಮ ಕಾಲ ಮೇಲೆ ನಾವು ನಿಲ್ಲುವ ಹಾಗೆ ಆದ್ವಿ. ಅದಕ್ಕೆ ಪ್ರಧಾನ ಕಾರಣ ದೂರದರ್ಶನ. ನಿಜ ಸರ್. ಯಾಕೆಂದರೆ ನೀವು ನೋಡಿ ಅದನ್ನು, ಅಂದರೆ ಎಷ್ಟು ಪ್ರೀತಿಯಿಂದ ಒಪ್ಪಿ ಅದನ್ನು ಇವತ್ತೂ ನೆನಪಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಿರಲ್ಲ. ಪ್ರತಿಯೊಬ್ಬರು ಅಷ್ಟೇ ದೂರದರ್ಶನ ಚಂದನ ವಾಹಿನಿಯ ಬಗ್ಗೆ ಇಟ್ಟಿರುವಂಥ ಗೌರವ ಇವತ್ತು ಎಲ್ರಿಗೂ ಕೂಡ ಒಂದು ಸಂಸ್ಕಾರವನ್ನು ಹೇಳ್ಕೊಡುವಂಥ ಒಂದು ಮನೆಯಾಗಿದೆ ಅಥವಾ ಶಾಲೆಯಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಬಂದವರೆಲ್ಲರೂ ಕೂಡ ಅದನ್ನು ಪ್ರೀತಿಸ್ತಾರೆ. ನಾವು ಹಾಗೇ ಇದ್ದೀವಿ, ನಮ್ಮ ವೀಕ್ಷಕರು ಕೂಡ ಹಾಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ ಸರ್. ಈ ಒಂದು ದೊಡ್ಡ ಮೈಲಿಗಲ್ಲನ್ನು ನೆನಪಿಸ್ಕೊಂಡು ಬಂದಾಗ, ಅಂದರೆ ಒಂದು ಮೆಗಾ ಸೀರಿಯಲ್ ಅಂತ ಹೇಳುವ ಕಾನ್ಸೆಪ್ಟ್ನಲ್ಲಿ ಪ್ರತಿನಿತ್ಯ ಮಾಡುವಂಥ ಕೆಲಸ, ಅದು ಒಂದು ಪ್ಯಾಕ್ಟ್ ಕೆಲಸಗಳಿತ್ತು. ಇದಾದ್ಮೇಲೆ ಮುಂದುವರೆದಂತೆ 4 ತಂತಿ ಸರ್. ಒಂದು ಕಡೆ ಬೇಂದ್ರೆ ನೆನಪಾಗ್ತಾರೆ ಈ ಟೈಟಲ್ ತೊಗೊಂಡಿದ ತಕ್ಷಣ, ಮತ್ತೊಂದು ಕಡೆ ನಿಮ್ಮ ಸೀರಿಯಲಿನ ಟೈಟಲ್ ಸಾಂಗ್ ನೆನಪಾಗುತ್ತೆ. ಹಂಸಲೇಖ ಅವ್ರ ಜೊತೆಗೆ ನಾನು ಮಾತಾಡುವಾಗ ನಾನು ಹೇಳಿದ್ದಿಷ್ಟೇ, ನನ್ನ ಸೀರಿಯಲಿನ ಹೆಸರು 4 ತಂತಿ. ಇದರಲ್ಲಿ ಎಲ್ಲೋ ಒಂದು ಕಡೆಗೆ 4 ತಂತಿ ಅಂತ ಬರುತ್ತೆ. ಈ ಪದ್ಯದಲ್ಲಿ 4 ತಂತಿ ಪದ್ಯವನ್ನೇ ಆರಿಸ್ಕೊಂಡಿದ್ದೀವಿ. ಅದೇ ಕಥೆಯ ಹೂರಣ ಕೂಡ. ನಾನು, ನೀನು, ಆನು, ತಾನು ಅನ್ನುವ 4 ಇದು ಸೇರಿ 4 ತಂತಿ ಅನ್ನುವುದು ಸ್ವರ ಮೂಡಿಸುತ್ತೆ. ಈ ತಂತಿ 4, ಆ ಮರ ಯಾವುದೋ ಹಲಸಿನ ಮರ, ಕೆಳಗಡೆ ಇರೋದು ಯಾವುದೋ ಸೋರೆ ಬುರುಡೆ, ಮೇಲೆ ತಿರುಪು ಇನ್ಯಾವುದೋ ಮರದ್ದು, ಎಲ್ಲ ಬೇರೆ ಬೇರೆ ಜಾತಿಯವು ಒಟ್ಟಿಗೆ ಸೇರಿ ಒಂದು ಕಿವಿಗೆ ಮನಸ್ಸಿಗೆ ಸುಖ ಕೊಡುವ ಸಂಗೀತ ಕೊಡ್ತದಲ್ಲ, ಅದೇ 4 ತಂತಿ ಪದ್ಯದ ಪ್ರಧಾನವಾದ ತತ್ವ. ನಮ್ಮ ಬದುಕು ಅಷ್ಟೇ ಅಲ್ವಾ, ಎಲ್ಲರೂ ಸೇರಿ ಬಹುತ್ವದ ಜಗತ್ತಿನಲ್ಲಿಯೇ ಬದುಕಿರೋದು. ನೀವೆಲ್ಲ ಗುಲ್ಬರ್ಗಾದವರು, ಈ ಶ್ರೀನಿವಾಸ್ ಇನ್ನೆಲ್ಲೋ, ನಾನು ಇನ್ನೆಲ್ಲೋ ದಾವಣಗೆರೆ ಜಿಲ್ಲೆಯವನು, ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಸೇರಿ ಮಾತಾಡ್ತಿದ್ದೀವಿ ಅನ್ನೋದೇ ಇದೇ ಬಹುತ್ವ. ಒಬ್ರನ್ನೊಬ್ಬರು ಒಳಗೊಂಡಾಗ ಸಂಗೀತ ಉಂಟಾಗುತ್ತೆ. ಆ ಥರದೊಂದು ಕಥೆಯನ್ನು ಮಾಡಿದ್ವಿ. ಹಂಸಲೇಖ ಅವ್ರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಆಮೇಲೆ ಈ ಅನಂತ ಸ್ವಾಮಿ ಅವರ ಹಾಡಿನ ಛಾಯೆ ಇಲ್ಲದೆ ಇರುವ ಹಾಗೆ, ಒಂದು ಸ್ವಲ್ಪ ಫೋಕ್ಲೋರಿನ ಗುಣವೂ ಇರುವ ಹಾಗೆ ಮಾಡಬೇಕು ಅಂದೆ. ಅವರು 4 ತಂತಿ ಅಂತ ಒಂದು ಮಾಡಿದ್ರು. ತುಂಬ ಚೆನ್ನಾಗಿ ಒಂದು ಕಂಪೋಸ್ ಮಾಡಿದ್ರು. ಅದು ಪಾಪ್ಯುಲರ್ ಆಯಿತು. ತುಂಬ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ, ಸುಮಾರು 9.5 ವರ್ಷಗಳ ಕಾಲ 9.5 ವರ್ಷಗಳ ಕಾಲ ಅದು ಆನ್ ಏರ್. ಒಂದು ಧಾರಾವಾಹಿ 9 ವರ್ಷ ಬರೋದು, ಆ 9 ವರ್ಷ ಅಷ್ಟು ಜನ ನಮಗೆ ಕುಟುಂಬದ ಸದಸ್ಯರಾಗಿ, ಆ್ಯಕ್ಟ್ರ್ಗಳು, ಟೆಕ್ನಿಷಿಯನ್ಗಳು ಎಲ್ಲರೂ ನಮ್ಮ ಕುಟುಂಬದ ಸದಸ್ಯರಾಗಿರುವಂಥದ್ದು. ಇವತ್ತಿಗೂ ಆ ಎಲ್ಲರ ಜೊತೆಗೆ ಒಂದು ವಿಶೇಷವಾದ ಸಂಬಂಧ, ಸಂಪರ್ಕ. ಅಲ್ಲಿ ಅನೇಕ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇರ್ತೀನಿ ನಾನು.
ವಚನ ಸಾಹಿತ್ಯದ ಮೂಲಕವೇ ಮಾತಾಡುವ ಒಬ್ಬ ಅಪ್ಪ, ಹೌದು. ಅಡಿಗರ ಪದ್ಯದ ಮೂಲಕವೇ ಮಾತಾಡುವ ಒಬ್ಬ ಖಳನಾಯಕ. ಅಂದರೆ ಪದ್ಯವನ್ನ ಜನಕ್ಕೆ ದಾಟಿಸ್ಬೇಕು, ಹೌದು. ಪಾತ್ರದ ಮೂಲಕ ದಾಟಿಸೋದು. ಆ, ಪ್ರಭು ಪರಾಕು ಪಂಪನ್ ಒತ್ತಿ ಒತ್ತಿ ನಡಬಗ್ಗಿರುವ ಬಗಳು ಸನ್ನಿಯ ಹೊಗಳು ಭಟ್ಟರು ನಾವಲ್ಲ ಅಂತ ಒಂದು ಪ್ರಾರ್ಥನೆ ಅದು. ನಾವು ಹೊಗಳ ಭಟ್ರಲ್ಲ ಅಂತ. ಇದನ್ನ ಈ ಅಡಿಗರ ಪದ್ಯವನ್ನ ದಾಟಿಸೋದು ಹೇಗೆ ಪ್ರೇಕ್ಷಕರಿಗೆ? ನಾವು ಪಾತ್ರದ ಮೂಲಕ ದಾಟಿಸೋದು. ಆಮೇಲೆ ಅಲ್ಲಮ ಪ್ರಭುವಿನ ಹರಿವ ನದಿಗೆ ಮೈಯೆಲ್ಲ ಕಾಲು ಅನ್ನುವ ಒಂದು ಸಾಲು, ಹರಿವ ನದಿಗೆ ಮೈಯೆಲ್ಲ ಕಾಲು ಅನ್ನುವ ಆ ವಾಕ್ಯ ಕೇಳಿದ ತಕ್ಷಣ ಮೈ ಜುಮ್ಮನ್ನತ್ತಲ್ವಾ? ನಿಮ್ಗೆ ಏನೆಲ್ಲ ನೆನಪಾಗ್ಬೋದು ಮೈಯೆಲ್ಲ ಕಾಲು ಅಂದಾಗ? ಸೆಂಟಿಪೀಡ್ ಅನ್ನುವ ಅದೇ ಜರಿ ಅಂತೀವಲ್ಲ, ಅದು ನೆನಪಾಗಬಹುದು, ನದಿ ನೆನಪಾಗುತ್ತೆ. ಒಂದು ವಾಕ್ಯ ಎಷ್ಟು ಚಿತ್ರವನ್ನು ಒಬ್ಬ ನೋಡುಗನಿಗೆ ಕೊಡಬಹುದು. ಅದನ್ನು ಒಂದು ಪಾತ್ರದ ಮೂಲಕ ದಾಟಿಸುವುದು, ಅದು ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗಿ ಹೋಯಿತು. ಅದರಲ್ಲೊಂದು ಮೇಘ ಅನ್ನುವ ಹೋರಾಟಗಾರ್ತಿಯ ಪಾತ್ರ, ಅದನ್ನ ಕೊಂಡಾಡಕ್ಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ನವನಗರ ಅಂತ ಧಾರವಾಡದ ಹತ್ರ ಇದೆ, ಅಲ್ಲಿ ನಾಲ್ಕು ತಂತಿ ಅಭಿಮಾನಿಗಳ ಬಳಗ ಅಂತ ಒಂದು ಶುರುವಾಗಿ ಹೋಯ್ತು. ಅದು ಈಗಲೂ ಇದೆ, ಜೀವಂತವಾಗಿದೆ. ಈ ಇವರು ಏನು ಅಂದ್ರೆ ಕಷ್ಟದಲ್ಲಿರುವ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಕೊಡೋದು, ಅವ್ರಿಗೆ ಬದುಕಕ್ಕೆ ಏನೋ ದಾರಿ ಹುಡುಕೊಡೋದು, ಈ ಥರದ್ದನ್ನು ಈಗಲೂ ಮಾಡ್ತಾರವ್ರು. ಅದು ನಾಲ್ಕು ತಂತಿಯ ಕಥೆಯಲ್ಲೂ ಅಂಥದ್ದು ಹಲವು ವಿಷಯಗಳಿದ್ವು. ಅದನ್ನ ಈಗಲೂ ಅಲ್ಲಿ ಜನ ಮಾಡ್ತಿದ್ದಾರೆ, ಕರೀತಾರ. ಆಗ ಈಗ ಏನೋ ನಾವು ಮಾಡಿದ ಧಾರಾವಾಹಿ ಯಾರಿಗೋ ಬದುಕಕ್ಕೆ ದಾರಿಯನ್ನು ತೋರಿಸ್ಕೊಡುತ್ತೆ ಅಂದ್ರೆ ಅದಕ್ಕಿಂತ ಇನ್ನೇನು ಆನಂದ ಇದೆ ಅಲ್ವಾ? ನಾನು ಈ ಸಮಾಜಕ್ಕೆ ವಾಪಸ್ ಏನು ಕೊಟ್ಟೆ ಅಂದ್ರೆ ಇಂಥದ್ದನ್ನ ಕೊಟ್ಟೆ ಅಂತ ಹೇಳೋಕ್ಕೆ ಏನೋ ಒಂಚೂರು ಸಿಗತ್ತೆ. ಜೊತೆಗೆ ಮುದ್ರಣ ಅದೇ ಹೇಳ್ತಾ ಇದ್ದೆ ನಾನು. ಯಾಕಂದ್ರೆ ದ.ರಾ ಬೇಂದ್ರೆಯವರ ಕೃತಿಯಿಂದ ಜನಪ್ರಿಯ ಧಾರಾವಾಹಿಯಾಗಿ ಪ್ರಕಾಶನ ಸಂಸ್ಥೆಯಾಗಿ ನಾಲ್ಕು ತಂತಿ ರಾರಾಜಿಸ್ತಾ ಇರೋದು. ಬಹಳಷ್ಟು ಬರವಣಿಗೆಗಳು, ಬರಹಗಳು ಪುಸ್ತಕಗಳಾಗಿ ಪ್ರಕಟಣೆ ಆಗ್ತಾ ಇರೋದ್ರ ಬಗ್ಗೆ. ಹೌದು ಹೌದು. ನಾಲ್ಕು ತಂತಿ ಪ್ರಕಾಶನ ಶುರುವಾಗೋದಕ್ಕೆ ಕಾರಣವೇ ನಾಲ್ಕು ತಂತಿ ಧಾರಾವಾಹಿ. ಆಗ ಎಲ್ಲರೂ ನಮ್ಮನ್ನ ಬೈಯಕ್ಕೆ ಶುರು ಮಾಡ್ಬಿಟ್ರು ಸಾಹಿತಿಗಳೆಲ್ಲ. ನೀವೆಲ್ಲ ಡೈಲಿ ಸೀರಿಯಲ್ ಮಾಡ್ತೀರಿ, ಜನ ಪುಸ್ತಕ ಕೊಂಡ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ, ಪುಸ್ತಕ ಪ್ರಕಟಣೆ ಕಷ್ಟ ಆಗ್ಬಿಟ್ಟಿದೆ ಅಂತೆಲ್ಲ ಜನ, ಎಲ್ಲ ಸಾಹಿತಿಗಳು ನಮ್ಮನ್ನ ಒಂಥರ ಭಾಳ ಬೈಯೋರು. ಅದು ಸೀರಿಯಲ್ ಮಾಡೋರನ್ನ ಸೀರಿಯಲ್ ಕಿಲ್ಲರ್ಸ್ ಅಂತಲೇ ಕರೆಯೋರು. ಸೊ ಇದೊಂಥರದ ಪಾಪ ಪ್ರಜ್ಞೆ ನಮ್ಮನ್ನೆಲ್ಲ ಕಾಡೋದು. ಈ ಪಾಪ ಪ್ರಜ್ಞೆಯನ್ನು ತೊಳ್ಕೊಳ್ಳೋಕ್ಕೆ ನಷ್ಟ ಆದರೂ ಸರಿಯೇ ನಾವು ಪುಸ್ತಕಗಳನ್ನು ಪ್ರಕಟ ಮಾಡೋಣ ಅಂತ ನಾವು 4 ಜನ ನಮ್ಮ ರೈಟರ್ ವಿಂಗ್ ಏನಿದ್ವಿ, ಬರಹಗಾರರ ಬಳಗ ನಾಲ್ಕು ತಂತಿಯಲ್ಲಿ ನಾವು ಸೇರ್ಕೊಂಡು ತೀರ್ಮಾನ ಮಾಡಿದ್ವಿ. ಅದರಲ್ಲೊಬ್ಬ ಶರಣು ಅಂತ, ಅವನು ಇವಾಗ ಡಾಕ್ಟರ್ ಶರಣು ಆಗಿದ್ದಾನೆ. ಇನ್ನೊಬ್ಬರು ಚಂದ್ರಿಕಾ ಅಂತ, ಅವರು ಈಗ ಡಾಕ್ಟರ್ ಚಂದ್ರಿಕಾ ಆಗಿದ್ದಾರೆ. ನಾನೊಬ್ಬ ಡಾಕ್ಟರ್ ಆಗಿಲ್ಲ. ಈ 3 ಜನ ಮತ್ತೆ ಇನ್ನೊಬ್ಬ ಕೇಶವ್ ಚಂದ್ರ ಅಂತ, ಈ 4 ಜನ ಸೇರಿ ನಮ್ದೇ ಒಂದು ಪ್ರಕಾಶನ ಶುರು ಮಾಡೋಣ. ಒಂದು ಪ್ರಕಾಶನ ಶುರು ಮಾಡಿ ಜೋಗಿಯವರಿಗೆ ಮೊದಲನೆಯ ಪುಸ್ತಕವನ್ನ ಪ್ರಕಟಣೆ ಮಾಡಿದವರು ನಾವು. ಇವತ್ತು ಜೋಗಿ ಜಗತ್ಪ್ರಸಿದ್ಧ ಲೇಖಕರಲ್ಲೂ ಒಬ್ರು. ಹಾಗೆ ಚಂದ್ರಿಕಾ ಅವ್ರ ಪುಸ್ತಕ, ಬೇರೆ ಬೇರೆಯ ಮೀಡಿಯಾದಲ್ಲಿ ಕೆಲಸ ಮಾಡುವವರ ಪುಸ್ತಕಗಳನ್ನು ತರೋಕ್ ಶುರು ಮಾಡಿದ್ವಿ. ನಾವು ಉದ್ದೇಶ ಏನಿತ್ತು, ನಷ್ಟ ಆದ್ರೂ ಪರವಾಗಿಲ್ಲ ಅಂತ. ನಿಮ್ಗೆ ಆಶ್ಚರ್ಯ ಆಗಬಹುದು, ಇದುವರೆಗೆ ನಾಲ್ಕು ತಂತಿ ಪ್ರಕಾಶನದಿಂದ ನಾವು ಹೊರಗೆ ತಂದಿರುವ ಯಾವ ಪುಸ್ತಕವೂ ನಮಗೆ ನಷ್ಟ ಆಗಿಲ್ಲ. ಅದು ಕೂಡ ನೋಡುಗರ ಓದುಗರ ಪ್ರೀತಿ. ಅವರು ಏನನ್ನು ಮಾಡಿದ್ರು ನಮ್ದು ಅನ್ನಂಗೆ ತಗೊಂಡು ಸಾಕಿದ್ದಾರೆ. ಇದೊಂದು ಹಾಗಾಗಿ ನಾಲ್ಕು ತಂತಿ ಪ್ರಕಾಶನ ಸ್ವಲ್ಪ ನನಗೆ ಈ ಥರದ ವಿಷಯ ಎಲ್ಲ ಮಾತಾಡೋಕ್ಕೆ ಸ್ವಲ್ಪ ಕಷ್ಟವಾಗ್ತದೆ. ಯಾಕೆಂದ್ರೆ ಪ್ರತಿಯೊಂದರ ಜೊತೆಗೆ ದೊಡ್ಡ ನೆನಪು, ಆ ನೆನಪು ಭಾವನಾತ್ಮಕ ಮಾಡಿಬಿಡುತ್ತೆ. ನಾವು ಭಾವನಾ ಜೀವಿಗಳು, ತಕ್ಷಣ ಕಣ್ಣು ತುಂಬ್ಕೊಂಡ್ ಬಂದ್ಬಿಡುತ್ತೆ. ಅಯ್ಯೋ, ಇದ್ರ ಹಿಂದೆ ಈ ಕಥೆ ಇದೆ, ಇದ್ರ ಹಿಂದೆ ಈ ಕಥೆ ಇದೆ. ಇಲ್ಲ, ಇವಾಗ ನಾನು ಅಂಥದ್ದು ಇನ್ನೊಂದು ಕತೆ ಕೇಳಬೇಕು ಸರ್ ನಿಮಗೆ. ನೀವು ರೈಟ್ ಹ್ಯಾಂಡರ್ ಲೆಫ್ಟ್ ಹ್ಯಾಂಡ್ ಸರ್? ನೀವು ಬರೆಯೋದು ಬರವಣಿಗೆ ಬಲಗೈ. ಹೆಬ್ಬೆರಳು ಸರಿ ಇದೆಯಾ ಸರ್? ಹೆಬ್ಬೆರಳಿಗಿಂತ ಈ ಬೆರಳು, ಹೌದಾ? ಈ 2 ಬೆರಳುಗಳು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಪೆನ್ ಹಿಡಿದು ಸೌದೋಗಿದ್ದಾರೆ. ನೋಡಿ, ಈ ಬಾಲ್ ಎಲ್ಲ ಹಿಡ್ಕೊಂಡವ್ರಿಗೆ ಇಲ್ಲಾಗತ್ತೆ, ನಮಗೆ ಇಲ್ಲಿ ಮತ್ತು ಇದು
ಯಾಕೆಂದ್ರೆ ಪೆನ್ ಹಿಡ್ಕೊಂಡು ಅದು ಗಟ್ಟಿ ಆಗ್ಬಿಡುತ್ತೆ. ಅದೇ ಸರ್, ಅದರ ಹಿಂದೆ ದೊಡ್ಡ ಕಥೆ ಇದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಯಾಕಂದ್ರೆ ಇವತ್ತು ಲ್ಯಾಪ್ಟಾಪ್ ಇದೆ, ಟಕ್ ಟಕ್ ಅಂತ ಟೈಪ್ ಮಾಡ್ತೀರಾ, ಆದರೆ ಅದಕ್ಕೆ ಮುಂಚೆ ಲಕ್ಷಾಂತರ ಹಾಳೆಗಳಲ್ಲಿ ನಿಮ್ಮ ಅಕ್ಷರಗಳ ಕ್ರಾಂತಿ ನಡೆದೋಗಿದೆ. ಬರವಣಿಗೆ ಅಂದ್ರೆ ನಿಮ್ಗೆ ಅಷ್ಟೊಂದು ಪ್ರೀತಿ. ಹೆಂಗೆ ನೀವು ಅದನ್ನ ಎಲ್ಲವೂ ಮ್ಯಾನೇಜ್ ಮಾಡ್ತಾ ಇದ್ರಿ ಸರ್? ಸಮಯ ನಿರ್ವಹಣೆ ಅನ್ನೋದು ದೊಡ್ಡ ವಿಷಯ. ಹೌದು ಸರ್. ಅದು ನಾನು ಇಂಜಿನಿಯರಿಂಗ್ನಲ್ಲಿ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅನ್ನುವ ಒಂದು 200 ಮಾರ್ಕಿನ 2 ವರ್ಷ ಇದ್ದಿದ್ರಿಂದ 2 ಸೆಮಿಸ್ಟರ್ ಇದ್ದಿದ್ರಿಂದ 200 ಮಾರ್ಕಿನ ಸಬ್ಜೆಕ್ಟ್ ಅನ್ನ 2 ವರ್ಷ 100 ಮಾರ್ಕ್ ತಗೊಂಡಿದ್ದೆ. ಹಾಗಾಗಿ ಈ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ. ಅದರೊಳಗೆ ಟೈಮ್ ಮ್ಯಾನೇಜ್ಮೆಂಟೇ ಬಹಳ ಮುಖ್ಯವಾದ್ದು. ಎಲ್ರಿಗೂ 24 ಗಂಟೆನೇ ಇರೋದು. ಆ 24 ಗಂಟೆಯನ್ನು ನಾವು ಎಷ್ಟು ಸಕ್ರಮವಾಗಿ ಸರಿಯಾದ ಕ್ರಮದಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಹಾಗಾಗಿ ಆಗತ್ತೆ, ಅದು ಸಾಧ್ಯ. ಬೆಳಿಗ್ಗೆ ಸುಮಾರು 7:30-8 ಗಂಟೆಗೆ ಶೂಟಿಂಗಿಗೆ ಅಂತ ಹೋಗುವವರು ಸಂಜೆ ಸುಮಾರು 8 ಗಂಟೆಗೆ ಶೂಟಿಂಗ್ ಮುಗಿಸಿ ಬಂದು ಮಾರನೇ ದಿನ ಶೂಟಿಂಗ್ ಮಾಡಬೇಕಾದ್ದನ್ನ ಬರೋದು 12 ಗಂಟೆಗೋ 1 ಗಂಟೆಗೋ ಮನೆಗೋಗಿ ಆಗ ಊಟ ಗೀಟ ಇತ್ಯಾದಿ ಮಾಡಿ ಮಲಗಿ ಟಪ್ ಅಂತ 6 ಗಂಟೆಗಿದ್ದು. ನಾನು ಏನೂ ಅಲ್ಲಮ್ಮ, ಸಮಯ ನಿರ್ವಹಣೆಗೆ ಅತ್ಯಂತ ಅದ್ಭುತವಾದ ಉದಾಹರಣೆ ನಮ್ಮಲ್ಲಿ ಇದ್ದು ಹೋದವರು ಅಂದರೆ ಶಂಕರ್ ನಾಗ್. ಸತ್ತ ಮೇಲೆ ನಿದ್ದೆ ಮಾಡ್ತೀವಲ್ಲೋ, ಈಗ ಯಾಕೋ ನಿದ್ದೆ ಅನ್ನುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯ ಕೆಳಗಡೆಗೆ ಕೆಲಸ ಮಾಡಿದವರಾಗಿ ಅದ್ಯಾವುದೋ ಮಾಲ್ಗುಡಿ ಡೇಸು ಇತ್ಯಾದಿಗಳಲ್ಲಿ ರಾತ್ರಿ 8 ಗಂಟೆಗೆ ನೋಡ ಈ ಬೈಲು ಕಣ, ಇಲ್ಲಿ ಸಂತೆ ಆಗ್ಬೇಕು ಬೆಳಿಗ್ಗೆಗೆ, ಮಧ್ಯೆ ನೋಡ ಅಲ್ಲಿ ಜಾಗ ಕಾಣಿಸ್ತಾ ಇದೆಯಲ್ಲ ಮರ, ಅದ್ರ ಹತ್ರ ಒಂದು ಗಾಂಧಿದ್ ವಿಗ್ರಹ ಇರ್ಬೇಕು. ಹೇಳ್ತಾ ಇದ್ದಿದ್ದು ಎಷ್ಟೊತ್ತಿಗೆ? ರಾತ್ರಿ 8 ಗಂಟೆಗೆ. ಬೆಳಿಗ್ಗೆ 8 ಗಂಟೆಗೆ ಶೂಟಿಂಗ್ ಆಗ್ಬೇಕು. ಆ ಜಾನ್ ದೇವರಾಜ್ ಅಂತ ಅವನೊಬ್ಬ ರಾಕ್ಷಸ, ಅವನಿಗೆ ಅಸಿಸ್ಟೆಂಟ್ ನಾನು. ನಾವಿಬ್ರು ಸೇರಿ ರೆಡಿ ಮಾಡೋದು. ಆಮೇಲೆ ಹೇಳ್ಬಿಡೋದು ಅವ್ರಿಗೆ, ಬೆಳಿಗ್ಗೆ ಬರ್ತಾರೆ ನೋಡಿ ಸರ್ ಅಲ್ಲಿ ವಿಗ್ರಹ ಮಾಡಿದೀವಿ, ಯಾವ ಕಾರಣಕ್ಕೂ ಕ್ಲೋಸ್ಅಪ್ ತೆಗಿಬಾರದು, ದೂರದಲ್ಲೇ ಇರ್ಬೇಕು. ಹತ್ರ ಹೋದ್ರೆ ಅದ್ರ ಏನೇನ್ ಮಾಡಿದೀವಿ ದೂರದಿಂದ ಗೊತ್ತಾಗುತ್ತೆ. ಅಂದ್ರೆ ಈ ತರಹ ಕೆಲಸ ಸಮಯ ನಿರ್ವಹಣೆ ಮಾಡುವ ಜನರನ್ನ ನೋಡಿದ್ಮೇಲೆ ನಾ ಏನೂ ಅಲ್ಲ. ಆದರೆ ನೀವು ಹೇಳ್ತಿದ್ದೀರಿ ಮತ್ತು ನಿನ್ನೆ ಕೂಡ ಇದೇ ವಿಷಯವನ್ನು ನನ್ನ ಮಡದಿ ನೆನಪಿಸಿದ್ಲು ಅನ್ನೋ ಕಾರಣಕ್ಕೆ ಹೇಳ್ತೀನಿ. 4 ತಂತಿ ಅನ್ನುವ ಧಾರಾವಾಹಿಗೆ 16 ವಾಲ್ಯೂಮ್ ಪುಸ್ತಕವನ್ನ ನನ್ನ ಸಹಾಯಕ ನಿರ್ದೇಶಕ ಆಗಿದ್ದ ಶಿವಣ್ಣ ಅಂತ, ಈಗ ಆತ ನಿರ್ದೇಶಕ, ಆತ ಬೈಂಡ್ ಮಾಡಿಸಿಟ್ಟಿದ್ದಾನೆ. ಸಾಧನೆ ಅನ್ನುವ ಧಾರಾವಾಹಿಗೆ 16 ವಾಲ್ಯೂಮ್ ಪುಸ್ತಕಗಳಿದ್ದಾವೆ. ಪ್ರತಿಯೊಂದು 2000 ಪುಟದ ಪುಸ್ತಕ. ನಾನು ಬರೆದಿದ್ದನ್ನೆಲ್ಲ ನನ್ನ ಹಸ್ತಾಕ್ಷರದ್ದು. ಆ ತರ 4 ತಂತಿಗೆ ಒಂದು ಸುಮಾರು 32-36 ವಾಲ್ಯೂಮ್. ಅದು 9 ವರ್ಷ, ಇನ್ನೂ ಜಾಸ್ತಿ ಇರಬೇಕು, ಅಷ್ಟೊಂದಿದೆ. ಅದೇ ತರಹ ಇದುವರೆಗೆ ಏನು ಬರೆದಿದ್ದೀನೋ ಅದನ್ನ ಎಣಸಕ್ ಹೋಗ್ಬಾರ್ದು, ಮತ್ತೆ ನೆನಪಿನಲ್ಲಿ ಇಟ್ಕೋಬಾರ್ದು. ನೆನಪಿನಲ್ಲಿ ಇಟ್ಕೊಂಡ್ರು ನಾನು ಅಷ್ಟಾವಧಾನಿನೋ ಶತಾವಧಾನಿನೋ ಆಗ್ಬಿಡ್ತೀನಿ. ಅದೆಲ್ಲ ಆಗಬಾರ್ದು. ಯಾಕೆಂದ್ರೆ ಪ್ರತಿ ಸಲ ಹೊಸ ಕತೆ, ಹೊಸ ಪಾತ್ರ, ಹೊಸ ಜಗತ್ತು. ಆ ಹೊಸ ಜಗತ್ತಿಗೆ ಪ್ರವೇಶ ಮಾಡಕ್ಕೆ ಹಳೆ ಜಗತ್ತನ್ನ ಮರೆತು ಬಿಡಬೇಕು. ಹಾಗೆ ಮರೆತಿರೋದ್ರಿಂದ ನಾನು ಮನುಷ್ಯನಾಗಿದ್ದೀನಿ, ಇಲ್ದೇ ನಾನು ಹುಚ್ಚಾಗ್ಬಿಡ್ತಿದ್ದೆ. ಸರ್, ನಿಮ್ಮ ಬದುಕಿನ ಲೇಡಿ ಮ್ಯಾಕ್ಬೆತ್ ಬಗ್ಗೆ ಹೇಳ್ತೀರಾ ಸರ್? ಅಯ್ಯೋ, ನೀವು ಎಲ್ಲರನ್ನೂ ಅಂದ್ರೆ ನಿರ್ದೇಶನ ಮಾಡೋದು ಬೇರೆ ಅದೆಲ್ಲ ಆದ್ರೂ ಕೂಡ ನಿಮ್ಮ ಬದುಕಿನ ನಿರ್ದೇಶನ ಮಾಡೋದಕ್ಕೆ ಒಬ್ರು ಎಂಟ್ರಿ ತಗೊಳ್ತಾರೆ. ಬದುಕಿನ ನಿರ್ದೇಶನ ಅನ್ನಕ್ಕಿಂತ ಬಂಡಿ ಎಳೆಯುವ ಇನ್ನೊಂದು ಜೀವ. ಓಕೆ. ಯಾರು ನಿರ್ದೇಶನ ಮಾಡೋದು ಅವೆಲ್ಲ ಏನಿಲ್ಲ. ನನ್ನ ಪಾಲಿಗೆ ನಾನು ಮ್ಯಾಕ್ಬೆತ್ ಅನ್ನೋ ನಾಟಕ ನಿರ್ದೇಶನ ಮಾಡುವಾಗ ಆಕೆ ಲೇಡಿ ಮ್ಯಾಕ್ಬೆತ್ ಪಾತ್ರ ಮಾಡ್ತಿದ್ಲು. ಅದೊಂದು 3-4 ವರ್ಷ ಅದಾದ್ಮೇಲೆ ಒಟ್ಟಿಗೆ ಓಡಾಡ್ತಾ ಇದ್ವಿ. ಆ ನಾಟಕದ ಉತ್ಸವ, ಈ ಸಿನಿಮಾ ಉತ್ಸವ ಅಂತ ಒಟ್ಟಿಗೆ ಓಡಾಡ್ತಾ ಇದ್ವಿ. ನೋಡೋರಿಗೆ ಏನೇನೆಲ್ಲ ಗಾಳಿ ಸುದ್ದಿ ಮಾಡಬಹುದೋ ಇಬ್ಬರ ಬಗ್ಗೆ ಅಷ್ಟು ಗಾಳಿ ಸುದ್ದಿಗಳಾಯಿತು. ಈ ಗಾಳಿ ಸುದ್ದಿಗಳಾಗುವ ನಡುವೆ ಆ ಹುಡುಗಿಯ ತಾಯಿ, ನೀವು ಯಾಕೆ ಮದುವೆ ಆಗಬಾರ್ದು ಅಂತಂದ್ರು. ನಮ್ಮ ತಲೆಯಲ್ಲಿ ಆ ಆಲೋಚನೆ ಇಲ್ಲದೆ ಇದ್ರು ಒಟ್ಟಿಗೆ ಓಡಾಡ್ತಿದ್ವಿ, ತಲೆಯಲ್ಲಿ ಆ ಆಲೋಚನೆ ಬಂದಿರಲಿಲ್ಲ. ಆಯಿತು, ಯೋಚನೆ ಮಾಡ್ತೀನಿ, ನನಗೆ ಬೇಡ ಅನ್ನಕ್ಕೆ ಏನು ಕಾರಣ ಇಲ್ಲ, ಬೇಕು ಅನ್ನಕ್ಕೇನೋ 1-2 ಕಾರಣ ಬೇಕು, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದೆ.
ಆಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಏನು ನನಗೆ ಆದಾಯನೇ ಇಲ್ಲ, ಮದುವೆ ಆಗ್ಬಿಟ್ರೆ ಹೆಂಗೆ. ಒಂದು 6 ತಿಂಗಳು ಅವಳು ದಿವಸ ಬೆಳಿಗ್ಗೆ ಫೋನ್ ಮಾಡೋದು, ಏನು ತೀರ್ಮಾನ ಅನ್ನೋದು. ನಾನು ಇರು ಟೈಮ್ ಕೊಡು. ಅವಳು ಆಮೇಲೆ ನಾನು ಎಲ್ಲಿ ಕೆಲಸ ಮಾಡ್ತೀರ ಅಲ್ಲಿಗೆ ಬರೋದು, ಏನು ನೀನು ತೀರ್ಮಾನ ಅನ್ನೋದು. ಇದು ಅಕ್ಕಪಕ್ಕದಲ್ಲಿದ್ದವ್ರಿಗೆಲ್ರಿಗೂ ಗೊತ್ತಾಗೋಯ್ತು. ನಮ್ಮ ನಿರ್ದೇಶಕರು KSL ಸ್ವಾಮಿ ರವಿ ಅವರಿಗೆ, ಆ ಜಾನ್ ದೇವರಾಜ್ಗೆ ಎಲ್ರಿಗೂ ಗೊತ್ತಾಗೋಯ್ತು. ಅವ್ರು ಏನೋ ಯಾಕೆ ತಡ ಮಾಡ್ತಿದ್ಯಾ, ಮದುವೆ ಮಾಡ್ಕೊಳ್ಳ. ಅಲ್ಲ ನಂಗೆ ಭಯ, ಏನು ಸಿನಿಮಾ ಊಟ ಹೆಂಗೆ, ಮನೆಗೆ ಕನಿಷ್ಠ ಹಾಲು ತಗೊಂಬ ಅಂದರೆ ಜೇಬಲ್ಲಿ ಒಂದು 20 ರೂಪಾಯಿ ಇರಬೇಕಲ್ಲ ಹಾಲು ತರಕ್ಕೆ, ಅದೇ ಇರುತ್ತೋ ಇಲ್ಲೋ ಹೆಂಗೆ. ಮಾಡ್ಕೊಳ್ಳ ಏನೋ ಒಂದು ಆಗತ್ತೆ ಅಂದರು. ಎಲ್ಲರೂ ಆ ಮಾತನ್ನು ಹೇಳಿದ ಮೇಲೆ ನಮ್ಮ ಅಮ್ಮನಿಗೆ ಮನೆಯವ್ರಿಗೆ ಹೇಳಿ ಆಮೇಲೆ ನಿಶ್ಚಿತಾರ್ಥ ಇತ್ಯಾದಿ ಅನ್ನೋದು. ಅಷ್ಟೊತ್ತಿಗೆ ನಾವು 4-5 ವರ್ಷ ಒಟ್ಟಿಗೆ ಓಡಾಡಿದ್ವಿ, ಹಲವು ಊರುಗಳು ಇತ್ಯಾದಿ ಸುತ್ತಾಡಿದ್ವಿ. ಮದುವೆ ಅನ್ನೋದಾಯಿತು. ಅವಳು ಶಿ ವಾಸ್ ವೆರಿ ಇನ್ನೋಸೆಂಟ್. ಅವಳಿಗೆ ದುಡ್ಡು ಅನ್ನೋದ್ರ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಇದ್ದಂತಹ ಹೆಣ್ಣು ಮಗಳು. ಯಾರ ಹತ್ರನೂ ದುಡ್ಡು ಇಲ್ಲ ಅನ್ನುವ ಪರಿಸ್ಥಿತಿಯ ಬಗ್ಗೆ ಕೂಡ ಅವಳಿಗೆ ಗೊತ್ತಿರಲಿಲ್ಲ. ನನ್ನ ಹತ್ರ ಯಾವಾಗಲೂ ದುಡ್ಡು ಇರ್ತಿರ್ಲಿಲ್ಲ, ಮದುವೆ ಆಗ್ಬಿಟ್ಟಿದ್ದೆ. ಅಂಡ್ ಅಲ್ಲಿಂದ ಸುಮಾರು ಒಂದು 4-5 ವರ್ಷ, ಮದುವೆ ಆದಮೇಲೆ ಒಂದು 4-5 ವರ್ಷ ಅವಳು ನನ್ನ ಜೊತೆಗೆ ಹೊಂದ್ಕೊಳ್ತಾ ನನ್ನ ಟೀಮಿನಲ್ಲಿ ಒಬ್ಬಳ ಆಗಿ ನನ್ನ ನಿರ್ದೇಶನ ತಂಡಕ್ಕೆ ಫಸ್ಟ್ ಬಂದು ಚಿಗುರು ಅನ್ನುವ ಧಾರಾವಾಹಿ, ಅದು ದೂರದರ್ಶನಲ್ಲೇ ಬಂದಿದ್ದು, ತುಂಬ ಜನಪ್ರಿಯವಾದ ಧಾರಾವಾಹಿ. ಆ ಧಾರಾವಾಹಿಯಲ್ಲಿ ಆಕೆಯ ಪಾತ್ರವನ್ನೂ ಮಾಡಿ ಸಹ ನಿರ್ದೇಶನವನ್ನು ಮಾಡಿ, ಅದೇ ಧಾರಾವಾಹಿಗೆ ಯೋಗರಾಜ್ ಭಟ್ಟನೂ ಸಹ ನಿರ್ದೇಶಕ, ಸಕ್ರೆಬೈಲು ಶ್ರೀನಿವಾಸ, ಹೀಗೆ ಎಲ್ಲರ ಆರಂಭ ಕಾಲ. ಹಾಗಿದ್ದವಳು ಸಾಧನೆ ಮಾಡುವಾಗ ನಮಗೆ ಯಾವುದೋ ಒಂದು ಕಂಪನಿಯ ಜೊತೆಗೆ ಮಾತುಕತೆ ಮಾಡ್ಕೊಂಡಿದ್ವಿ. ಅವರು ನಾವು ಮಾಡಿಕೊಡ್ತೀವಿ, ಅವ್ರು ಮಾರಾಟ ಮಾಡ್ತಾರೆ, ನಮಗೆ ಇಷ್ಟೊಂದು ದುಡ್ಡು ಕೊಟ್ಬಿಡ್ತಾರೆ ಅಂತ. ಆ ಕಂಪನಿ ದಿಢೀರಂತ ಬಾಗಿಲಾಕೊಂಡ್ಬಿಡ್ತು. ನಮ್ದು 45ನೇ ಎಪಿಸೋಡನ್ನ ಬಂದಿತ್ತು ಸಾಧನೆ, ಬಾಗಿಲಾಕೊಂಡ್ಬಿಡ್ತು ಆ ಕಂಪನಿ. ನಾಳೆಯಿಂದ ಅಡ್ವರ್ಟೈಸ್ಮೆಂಟ್ ಇಲ್ಲ, ಹೆಂಗೆ ಆದಾಯ ಹೇಗೆ? ಆಗ ನಾನು ನನ್ನ ಮಡದಿಗೆ ಹೇಳಿದೆ, ನಿನಗೂ ಎಜುಕೇಷನ್ ಇದೆ, ವೈ ಡೋಂಟ್ ಯು ಟ್ರೈ ಮಾರ್ಕೆಟಿಂಗ್ ಕಂಪನಿ ಶುರು ಮಾಡು. ಹೆಂಗೆ ಮಾಡೋದು? ಹಿಂಗೆ ಹೋಗೋದು, ನಾವೀಗ ಮಾಡಿದ್ದೀವಿ ತಗೊಳ್ಳಿ ಅಡ್ವರ್ಟೈಸ್ಮೆಂಟು ಅನ್ನೋದು ಅಷ್ಟೇ. ಹೆಂಗೆ ರಸ್ತೆಯಲ್ಲಿ ಸೊಪ್ಪು ಮಾರ್ತಾರೋ, ಐಸ್ ಕ್ಯಾಂಡಿ ಮಾರ್ತಾರೋ ಅದೇ ಥರ, ಆದರೆ ಬೇರೆ ಒಂದು 4 ಗೋಡೆ ಮಧ್ಯೆ AC ರೂಮ್ನಲ್ಲಿ. ಅವಳು ಹೆದರ್ಕೊಂಡು ಒಬ್ಬಳೇ ಮುಂಬೈಗೆ 2nd ಕ್ಲಾಸ್ನಲ್ಲಿ ಸೀಟ್ ಸಿಗದೆ ಇದ್ರ ಪಕ್ಕ ಟಾಯ್ಲೆಟ್ ಪಕ್ಕ ಪೇಪರ್ ಹಾಕೊಂಡು ಮಲಗಿ ಮುಂಬೈಗೆ ಹೋಗಿ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ಕೋತಾ ಅಲ್ಲಿ ಯಾರೋ ನನಗೆ ಪರಿಚಯ ಇರೋರೊಬ್ರಿಗೆ ಫೋನ್ ಮಾಡಿ, ಮಂಜು ಅಂತ, ಅವನು ನನ್ನ ಕ್ಲಾಸ್ಮೇಟು, ಅವನು NFDCಲಿ ಕೆಲಸ ಮಾಡೋನು, ಫಿಲ್ಮ್ಸ್ ಡಿವಿಷನ್ನಲ್ಲಿ, ಅವ್ನಿಗೆ ಹೇಳೋದು, ಅವನು ಇವಳನ್ನ ಮನೆಯಲ್ಲಿ ಒಂದು ಸ್ವಲ್ಪ ದಿವಸ ಇಟ್ಕೊಳ್ಳೋದು, ಆಮೇಲೆ ಒಂದು ಹೋಟೆಲ್ ರೂಮು, ನಿಧಾನಕ್ಕೆ ಹಾಗೆ ಬೆಳೆದು ದಟ್ ಕಂಪನಿ ಬಿಕೇಮ್ ಬಿಗ್. ಇವತ್ತು ಮೀಡಿಯಾ ಹೌಸ್ ಸ್ಟುಡಿಯೋ ಅನ್ನೋದು ಒಂದು ದೊಡ್ಡ ಕಂಪನಿ. ಅದು ಆರಂಭ ಆಗಿದ್ದು ಹೀಗೆ. ಮೊದಲು ನಾನು ಒಬ್ಬ ಪ್ರೊಪ್ರೈಟ್ರು, ಆಮೇಲೆ 2 ಪಾರ್ಟ್ನರ್ಶಿಪ್ ಕಂಪನಿ, ಈಗ ಅದೊಂದು ಪ್ರೈವೇಟ್ ಲಿಮಿಟೆಡ್. ಹಾಗೆ ಅದರ ಬೆಳವಣಿಗೆ ದೊಡ್ಡದಾಯಿತು. ಎಷ್ಟೊಂದು ಅಂದರೆ ಜನಪ್ರಿಯ ಸಿನಿಮಾಗಳ ನಿರ್ಮಾಣದ ಪಾಲುದಾರರಾಗಿ ತಾವಿಬ್ರು ಕೂಡ ಅಲ್ಲಿ ಕಾಣಿಸಿಕೊಳ್ತೀರಿ. ಆ ಹಾದಿಯಲ್ಲಿ ನನ್ನ ಮಡದಿ ಶೈಲಜಾ, ಅವಳ ಸಾಧನೆ ತುಂಬಾ ದೊಡ್ಡದು. ನಿಜ. ಅಲ್ಲಿಯವರೆಗೆ ಹಣ ಅಂದ್ರೆ ಏನು ಅಂತ ಗೊತ್ತಿಲ್ಲದಿದ್ದವಳು ಹಣದ ಸಂಪೂರ್ಣ ನಿರ್ವಹಣೆಯನ್ನು ಅವಳು ಹೊತ್ಕೊಂಡ್ಳು. ಹೀಗಾಗಿ ಒಂದು ಸಮಚಿತ್ತದ, ಸಮತೂಕದ, ಬ್ಯಾಲೆನ್ಸ್ಡ್ ಅಂತೀವಲ್ಲ, ಆ ಥರದ ಒಂದು ಜೀವನ ನಮ್ದಾಯಿತು. ನಾಳೆಗೆ ಬೇಕಾದ್ದನ್ನು ಜೋಡಿಸಿಡುವ ಶಕ್ತಿಯೂ ಅವಳಿಗಿತ್ತು. ನಮ್ಮ ಬದುಕಿಗೆ ಕಷ್ಟ ಆಗದೆ ಇರೋ ಹಾಗೆ ನೋಡಿಕೊಳ್ಳುವ ತಿಳುವಳಿಕೆಯೂ ಅವಳಿಗಿತ್ತು. ಸೊ ಬದುಕು ಸುಂದರವಾಯಿತು. ಈಗ ನಾಟಕಗಳಾಗಿರಬಹುದು, ಸಿನಿಮಾ ಧಾರಾವಾಹಿಗಳಾಗಿರ್ಬೋದು, ಅಲ್ಲಿಂದ ಮತ್ತೊಂದು ಹಂತ ಅಂದರೆ ತಾವಾಗಲೇ ಹೇಳಿದ್ರಿ, ದೈನಿಕ ಧಾರಾವಾಹಿ ಒಂದು ಶೂಟ್ ಮಾಡೋದು ಎಷ್ಟು ಕಷ್ಟದ ಕೆಲಸ, ಹೊಸದಾಗಿತ್ತು. ಅದೇ ರೀತಿ ರಿಯಾಲಿಟಿ ಶೋಗಳಂತ ಬಂದಾಗ ಅದು ಕೂಡ ಹೊಸದಾಗಿತ್ತು, ಅದು ಕೂಡ ತಾವು ಪ್ರಯತ್ನ ಪಟ್ಟಿದ್ದೀರಿ ನಿರ್ದೇಶಕರಾಗಿ. ಅಂದರೆ ನಿಜವಾಗ್ಲೂ ಈ ಫಿಕ್ಷನಲ್, ನಾನ್ ಫಿಕ್ಷನಲ್ ಅಂತ ಹೇಳ್ತಾರೆ, ಸೊ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ಸರ್ ಒಂದು ರಿಯಾಲಿಟಿ ಶೋ ಅಂತ ಮಾಡಿದಾಗ? ಅಯ್ಯೋ ಒಂದೇನು ಅಂದರೆ, ಕತೆ ಹೇಳುವಾಗ ನಮಗೆ ಪಾತ್ರಗಳಿದೆ, ಪಾತ್ರಗಳ ಮೂಲಕ ಭಾವವನ್ನು ದಾಟಿಸ್ತಾ ಇರ್ತೀವಿ. ರಿಯಾಲಿಟಿ ಶೋಲ್ ಹಾಗಲ್ಲ, ಮಾತಾಡ್ತಿರೋನು ಯಾರೋ ನಾನಿದ್ದೀನಿ,
ಎದುರಿಗೆ ನೀವಿದ್ದೀರಿ, ನನ್ನನ್ನು ಮಾತಾಡಿಸುವ ನೀವು ನನ್ನ ಮೂಲಕ ಒಂದು ಯಾವುದೋ ಭಾವ ಅಂತ ತೆಗಿಬೇಕು. ಆ ಭಾವ ನೋಡುಗರಿಗೆ ಇಷ್ಟವಾಗಬೇಕು ಮತ್ತು ಆ ಕಾರ್ಯಕ್ರಮಕ್ಕೆ ನಂಬರ್ ಬರಬೇಕು. ನಂಬರ್ ಬಂದರೆ ಉಳಿಯುತ್ತೆ. ಹಾಗೆ ನಾವಿಲ್ಲಿ ಚೆನ್ನಾಗಿ ನೆನಪಿದೆ, ಚಂದನ ವಾಹಿನಿಯಲ್ಲಿ ರಾಜ್ಕುಮಾರ್ ರಸಪ್ರಶ್ನೆ ಅಂತ ಮಾಡಿದ್ವಿ, ಅಡಿಗೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಹಲವು ಕ್ವಿಜ್ ಕಾರ್ಯಕ್ರಮಗಳನ್ನು ಚಂದನ ವಾಹಿನಿಗೆ ಮಾಡಿದ್ದೀವಿ. ಅದರಲ್ಲಿ ರಾಜ್ಕುಮಾರ್ ರಸಪ್ರಶ್ನೆ ಮುಂತಾದವು ಮೇಲ್ನೋಟಕ್ಕೆ ಕ್ವಿಜ್ ಆದರೂ ಸೆಲೆಬ್ರಿಟಿಗಳನ್ನು ಬಳಸ್ತಾ ಇದ್ವಿ. ಆದ್ದರಿಂದ ಒಂದು ಜನಪ್ರಿಯ ಜನ, ಈಗಾಗಲೇ ಜನಪ್ರಿಯರು, ಅವರನ್ನು ನೋಡುವ ಜನ, ಅವರಿಗೆ ಈ ಜನರ ಮೂಲಕ ಏನೋ ಒಂದನ್ನು ದಾಟಿಸೋದು, ಈ ಥರದ್ದು ಮಾಡಿದ್ರಿಂದಾಗಿ ಅದೊಂದು ಯಶಸ್ವಿ ಧಾರಾವಾಹಿ ಆಯಿತು ಚಂದನ ವಾಹಿನಿಯಲ್ಲಿ. ರಿಯಾಲಿಟಿ ಶೋ ತುಂಬ ಕಷ್ಟದ ನಡಿಗೆ, ಅದು ತಂತಿ ಮೇಲಿನ ನಡಿಗೆ. ಧಾರಾವಾಹಿ ಅಥವಾ ದೈನಿಕ ಧಾರಾವಾಹಿಯನ್ನು ನಾವು ಎಷ್ಟು ಕತ್ತಿ ಎಲುಗಿನ ಮೇಲೆ ನಡಿಗೆ ಅಂತೀವೋ, ಇದು ತಂತಿಯ ಮೇಲಿನ ನಡಿಗೆ. ಎರಡೂ ಕಷ್ಟದ ನಡಿಗೆನೆ. ಪುಟ್ಟಕ್ಕನ ಹೈವೇ ಇರ್ಬೋದು, ಅರ್ಥ ಇರ್ಬೋದು, ಅಂದರೆ ಒಂದು ಸ್ವರ್ಣಕಮಲ ರಾಷ್ಟ್ರೀಯವಾದಂಥ ಪುರಸ್ಕಾರಗಳನ್ನು ತಗೊಳ್ಳೋದು ಅಂತ ಹೇಳಿದ್ರೆ ಏನು ಸುಲಭದ ಮಾತಲ್ಲ. ಸಿನಿಮಾ ಜಗತ್ತಿನಲ್ಲಿ ಆ ಒಂದು ಹಂತಕ್ಕೆ ಎಲ್ರಿಗೂ ಒಂದು ಒಳಗಡೆ ಇರುತ್ತೆ, ನಮಗೆ ಒಂದು ಸಲನಾದರೂ ಇಂಥದ್ದೊಂದು ಗೌರವ ಸಿಗಬೇಕು, ಮಾನ್ಯತೆ ಸಿಗಬೇಕು ಅಂತ ಹೇಳಿ ನಿರ್ಮಾಣ ಮಾಡೋದ್ರ ಜೊತೆಗೆ, ಅಂದರೆ ಒಂದು ಕಡೆ ಇಂಥ ಗೌರವ ಪುರಸ್ಕಾರಗಳು, ಇನ್ನೊಂದು ಕಡೆ ಕಮರ್ಷಿಯಲ್ ಸಿನಿಮಾಗಳು, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಸರ್. ಐ ಥಿಂಕ್ ತುಂಬ ಕಡಿಮೆ ಜನ ಈ ಥರ ಮಾಡ್ತಾರೆ ಅನ್ಸುತ್ತೆ. ಏನು ಹೇಳ್ತೀರಿ ಸರ್? ಸಾಧನೆ ಅನ್ನುವ ಧಾರಾವಾಹಿಯನ್ನು ಮಾಡಿದಾಗ ಅದರಲ್ಲಿ ಬಂದ ಲಾಭ ಅಂತೇನಿತ್ತು, ಆ ಲಾಭವನ್ನು ಇಟ್ಕೊಂಡು ಸಾಧನೆಯಲ್ಲಿ ಕೆಲಸ ಮಾಡಿದ್ದ 6 ಜನ ಟು ಬಿ ಪ್ರಿಸೈಸ್, ಈ 6 ಜನ ಸೇರಿ ಅರ್ಥ ಅನ್ನೋ ಸಿನಿಮಾನ ಮಾಡಿದ್ವಿ. ಓಕೆ. ಎಲ್ಲರೂ ಏನು 2 ಲಕ್ಷ ರೂಪಾಯಿ ಹಾಕಿದ್ವಿ. ಆಮೇಲೆ ರವಿಚಂದ್ರನ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅವ್ರ ರೆಕಾರ್ಡಿಂಗ್ ಥಿಯೇಟರ್ನ ಫ್ರೀಯಾಗಿ ಕೊಟ್ಟರು. ಇನ್ಯಾರೋ ಭರತ್ ಅಂತ ನನ್ನ ಕ್ಲಾಸ್ಮೇಟು, ಅವನು ಕ್ಯಾಮರಾ ಫ್ರೀಯಾಗಿ ಕೊಟ್ಟ. ಓಕೆ. ಇನ್ಯಾರೋ ಕಿವಿಡೆ ಅಂತ, ವಜ್ರಕುಮಾರ ಕಿವಿಡೆ ಅಂತ ಗುಲ್ಬರ್ಗದವರು, ಅವರು ಊಟ ಹಾಕಿದ್ರು ದಿವಸ ಶೂಟಿಂಗ್ನಲ್ಲಿ. ಹೀಗೆ ಒಂದು ಸಿನಿಮಾ ಮಾಡಿದ್ವಿ, ಅದು ಅರ್ಥ ಅನ್ನೋ ಸಿನಿಮಾ. ಅಷ್ಟೆಲ್ಲ ಮಾಡೋವಾಗಲೂ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದೋಯ್ತು, ಮುಗಿಸ್ಬೇಕಲ್ಲ ಪೂರ್ತಿ, ಅದಕ್ಕೆ ಮತ್ತೆ ದುಡ್ಡಿಲ್ಲ, ನೀನು ಮುಂದಕ್ಕೆ ಹೋಗ್ತಿಲ್ಲ. ಈ ಮಧ್ಯೆ ಹಂಸಲೇಖ ಅವರು ಅವ್ರ ಮಗನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡು ಅಂತ ಟಪೋರಿ ಅನ್ನೋ ಸಿನಿಮಾ ಮಾಡಿಸಿದ್ರು. ಅದೇ ವರ್ಷ ಅರ್ಥ ಆಗಷ್ಟೇ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಇದನ್ನು ಮಾಡಿದೆ. ಈ ಟಪೋರಿ ಮುಗಿದು ರಿಲೀಸ್ ಆಗೋ ಟೈಮಿಗೆ ಹೆಂಗೆಂಗೋ ದುಡ್ಡು ಹೊಂದಿಸಿ ಇದೇ ವರ್ಷ ಸೆನ್ಸಾರ್ ಆಗ್ಬಿಡ್ಬೇಕು ಈ ಸಿನಿಮಾ ಅಂತ ಹೇಳಿ ಕಷ್ಟಪಟ್ಟು ಆ ಅರ್ಥನೂ ಅದೇ ವರ್ಷ, ಒಂದೇ ವರ್ಷ 2 ಸಿನಿಮಾ ಮಾಡೋ ದೊಡ್ಡ ಡೈರೆಕ್ಟರ್ ಅಲ್ಲ ನಾನು. ಅಚಾನಕ್ಕಾಗಿ 2 ಒಂದೇ ವರ್ಷ ಅನ್ನೋಂಗೆ 2002ರಲ್ಲೇ 2 ಸಿದ್ಧವಾಯಿತು. ಅರ್ಥಕ್ಕೆ ಹಲವು ಗೌರವಗಳು ಬಂತು ಮೊದಲ ಸಿನಿಮಾಕ್ಕೆ. ಆದರೆ ಬಿಡುಗಡೆಯಾಗಿದ್ದು 2ನೇ ಸಿನಿಮಾ ಆಗಿ ತಿರ್ಗಾ 4 ತಂತಿ ಅನ್ನೋ ಧಾರಾವಾಹಿ ಮಾಡಿ ಅದರಲ್ಲಿ ಬರುವ ಸಂಬಳನ ಪ್ರತಿ ತಿಂಗಳ ಸಂಬಳದಲ್ಲಿ ಸ್ವಲ್ಪ ಎತ್ತಿಟ್ಬಿಡೋದು, ದುಡ್ಡು ನಂದಲ್ಲ. ಆ ಕೆಲಸ ಮಾಡ್ತಿದ್ದವಳು ನನ್ನ ಮಡದಿನೇ, ನಾನಲ್ಲ. 25% ಹಣ ನಂದಲ್ಲ ಅಂತ ಎತ್ತಿಟ್ಬಿಡೋದು. ಅದು ಸಿನಿಮಾ ಎಲ್ಲ ಧಾರಾವಾಹಿ ಮುಗಿದ ಮೇಲೆ ಆ ದುಡ್ಡನ್ನು ಬಳಸಿ ಪುಟ್ಟಕ್ಕನ ಹೈವೇ ಅಂತ ಮಾಡಿದ್ವಿ. ಅದು ತುಂಬ ದೊಡ್ಡ ಹೆಸರು ಪಡ್ಕೋತು. ವಿಷಯನೇ ಅಂಥದ್ದು, ಬಡ ರೈತರು ನೆಲ ಕಳ್ಕೊತಾರೆ, ಹೋರಾಟ ಮಾಡೋಕ್ಕಾಗಲ್ಲ. ಅದು ಯಾವಾಗಲೂ ನಿರಂತರವಾಗಿರುವ ಕತೆ. ಗುಲ್ಬರ್ಗದಲ್ಲೇ ಒಂದು 1000 ಕತೆ ಸಿಗ್ಬೋದು, ರಸ್ತೆ ಅಗಲೀಕರಣಕ್ಕೆ ನೆಲ ಕಳ್ಕೊಂಡವ್ರು, ಆ ತರಹದ ಕತೆ. ಅದಕ್ಕೆ ಇಡೀ ಜಗತ್ತನ್ನು ತೋರಿಸ್ಬಿಡ್ತದು. ಮೊದಲ ಸಲ ಎಲ್ಲೆಲ್ಲಿಗೋ ಹೋದೆ ನಾನು ಆ ಪುಟ್ಟಕ್ಕನ ಹೈವೇ ಕಾರಣಕ್ಕಾಗಿ. ಸಿನಿಮಾನ ಆಹ್ವಾನಿಸೋರು ಬೇರೆ ಬೇರೆ ದೇಶಕ್ಕೆ, ಆಯಾ ದೇಶಕ್ಕೆಲ್ಲ ಹೋಗೋದು, ಆ ದೇಶನ ಸುತ್ತೋದು, ಆ ಸಿನಿಮಾನು ತೋರಿಸೋದು, ಹೀಗೆ. ಆಮೇಲೆ ಅದು ಪುಟ್ಟಕ್ಕನ ಹೈವೇ ಆಗುವ ಹೊತ್ತಿಗೇನೆ ಪ್ರಕಾಶ, ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದ್ವಿ ಗುಬ್ಬಚ್ಚಿಗಳು ಅಂತ, ಅಭಯ ಸಿಂಹದು. ಅದಕ್ಕೂ ಒಂದು ಸುವರ್ಣ ಪದಕ ಎಲ್ಲ ಬಂತು. ಅದನ್ನ ಮಾಡಿ ಗುಬ್ಬಚ್ಚಿಗಳನ್ನ ಗೋವಾ ಫೆಸ್ಟಿವಲ್ಗೆ ತಗೊಂಡೋಗಿದ್ವಿ. ಅಲ್ಲಿ ಪ್ರಕಾಶ ಕಂಜೀವರಂ ಅನ್ನೋ ಸಿನಿಮಾ ತಗೊಂಡ್ಬಂದಿದ್ದ. ಅವನು ನನ್ನ ಬಾಲ್ಯ ಗೆಳೆಯ ಪ್ರಕಾಶ್ ರೈ. ಅವನು ಏನೋ ಯಾರ್ಯಾರಿಗೋ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀಯ, ನಂಗೆ ಮಾಡಲ್ದೇನೋ ಅಂತ ಹಿಂಗೆ ಗೆಳೆತನದಲ್ಲಿ ಕೇಳದ. ಆಯ್ತು ಮಾಡ ಅಂಥೇಳಿ ಅವನು ನಾನು ನನ್ನ ಕನಸು ಅನ್ನೋ ಒಂದು ಸಿನಿಮಾ ಅವನು ಡೈರೆಕ್ಟ್ ಮಾಡ್ದ. ತುಂಬ ಜನ ಸಿನಿಮಾನ ಇವತ್ತು ನೆನಪಿಸ್ಕೋತಾರೆ, ಒಳ್ಳೆ ಸಿನಿಮಾ ಅಂತ. ತಂದೆ ಮಗಳ ಕತೆ ಇರುವ ಸಿನಿಮಾ. ನಾನು ನನ್ನ ಕನಸು ಆದಮೇಲೆ ಪುಟ್ಟಕ್ಕನ ಹೈವೇ ಮಾಡಿದ್ವಿ. ಮತ್ತೆ ದುಡ್ಡಿಲ್ಲ ಸಿನಿಮಾ ಮಾಡೋಕ್ಕೆ.
ಮತ್ತು ಒಂದಷ್ಟು ಧಾರಾವಾಹಿ, ಅಳಗುಳಿ ಮನೆ, ಮದರಂಗಿ, ಪ್ರೀತಿ ಪ್ರೇಮ, ಹೀಗೆ ಹಲವು ಪ್ರಯೋಗಗಳು. ಈ ಪ್ರಯೋಗಗಳಲ್ಲಿ ಬಂದ ದುಡ್ಡಿನಲ್ಲಿ ಮತ್ತೆ ದೇವರ ನಾಡಲ್ಲಿ ಉಪ್ಪಿನ ಕಾಗದ ಮಾಡಿದ್ವಿ. ಹೀಗೆ ಒಟ್ಟಾರೆಯಾಗಿ ಇದೆಲ್ಲ ಸಿನಿಮಾದ ಜರ್ನಿ. ಸಿನಿಮಾದ ಜೊತೆಗೆ ರಂಗಭೂಮಿ ಜರ್ನಿನೂ ದೊಡ್ಡದಿದೆ. ಒಂದು 24 ನಾಟಕ ಬರೆದಿದ್ದೀನಿ, ಒಂದು 60-70 ನಾಟಕ ಡೈರೆಕ್ಟ್ ಮಾಡಿದ್ದೀನಿ. ಇದು ಯಾವುದೋ ಅಂಥ ಒಂದೇಳದು ನಾನು ಕಾರ್ಯಕ್ರಮ ನೋಡ್ತಿರುವ ಎಲ್ಲ ಪ್ರೇಕ್ಷಕರಿಗೆ ಹೇಳೋದಿಷ್ಟೇ, ಎದುರಿಗಿರೋ ನೋಡಿ ನಕ್ಬಿಡಿ, ನಿಮ್ಮ ದಾರಿ ನಿಮ್ಮದೇ, ನೀವೇ ಹುಡುಕೋಬೇಕು, ಇನ್ನೊಬ್ಬರನ್ನ ಮಾದರಿ ಅನ್ಕೋಬೇಡಿ. ನಾನಂತೂ ಮಾದರಿ ಅಲ್ಲ. ಅಕಸ್ಮಾತ್ ನೀವು ಯಾರಿಗಾದರೂ ಅಭಿಮಾನಿಯಾಗಿದ್ದರೆ ಈ ಅಭಿಮಾನಿ ಅನ್ನುವ ಸ್ಥಾನವನ್ನು ಬಿಟ್ಟುಕೊಟ್ಟು ನೀವು ವಿಮರ್ಶಕರಾಗಿ ಇನ್ನೊಬ್ಬರ ಬದುಕನ್ನು ವಿಮರ್ಶೆ ಮಾಡಿ, ಆ ಮೂಲಕ ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಳುವ ದಾರಿ ಸುಲಭ ಆಗ್ತದೆ. ನಾನು ನೀವು ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ವಿಷಯ ಇದೆ. ಈ ಗೆಳೆಯರು ಮತ್ತೆ ಸಿಗ್ತಿರ್ತಾರೆ, ಮಾತಾಡೋಣ, ಮಾತಿಗೇನು ಕೊರತೆ. ಸರ್ ಖಂಡಿತವಾಗ್ಲೂ ಸರ್. ಅಂದರೆ ತಾವು ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಸದಭಿರುಚಿಯ ಚಿತ್ರಗಳ ಜೊತೆಗೆ ಕಮರ್ಷಿಯಲ್, ಇವತ್ತು ಕನ್ನಡ ಚಿತ್ರರಂಗ ಅಂತ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ KGF ಎನ್ನುವಂಥ ಚಿತ್ರದಲ್ಲಿ ನಟರಾಗಿ ಆ ಒಂದು ಕೂಲಿಯ ಗೆಟಪ್, ಕೈಯಲ್ಲಿ ಕೊಡಲಿ ಹಿಡಿದಿರುವಂಥ ಗೆಟಪ್ ಆಗಿರ್ಬೋದು, ನಟರಾಗಿ KGFನಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಿ, ಕೊನೆಯದಾಗಿ ಚಿಕ್ಕದಾಗಿ ಹೇಳೋದಾದ್ರೆ ಅದೊಂದು ಅದ್ಭುತ ಅನುಭವ. ಇಡೀ ತಂಡ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು, ಒಳ್ಳೆ ಸಂಬಳ ಕೊಟ್ಟರು. ಯಾಕೆ ನಾನು ಇದನ್ನು ವಿಶೇಷವಾಗಿ ಹೇಳಬೇಕು ಅಂದರೆ, ನಾನು ನಟನೆ ಮಾಡ್ತೀನಲ್ಲ ಸಿನಿಮಲ್ಲಿ, ಆ ಹಣ ನಾನು ತಗೊಳ್ಳಲ್ಲ, ಅದು ದುಡ್ಡು ತಗೋತೀನಿ. ಆ ದುಡ್ಡನ್ನು ಹಾಗೆ ಇನ್ಯಾವುದಾದ್ರು ಸಂಸ್ಥೆಗಳಿಗೆ ನನ್ನ ಅಕೌಂಟ್ಗೆ ಬರಬಾರ್ದು, ಅದು ನೇರ ಬೇರೆ ಬೇರೆ ಇದಕ್ಕೆ ಹೋಗಬೇಕು. ಅದು ನೀನಾಸಂ ಇರಬಹುದು, ನಟನ ಇರಬಹುದು, ರಂಗಶಂಕರ ಇರಬಹುದು, ಅಭಿನಯ ತರಂಗ ಇರಬಹುದು. ಹೀಗೆ ರಂಗಭೂಮಿಗೆ ಕೆಲಸ ಮಾಡ್ತಿರುವ ಬೇರೆ ಬೇರೆ ಸಂಸ್ಥೆಗಳಿಗೆ, ಕೆಲವು ಸರ್ಕಾರಿ ಶಾಲೆಗಳಿಗೆ ಈ ಥರದ್ದಕ್ಕೆ ಕಳಿಸ್ತೀವಿ. ಹೀಗಾಗಿ ಅವರು ಕೊಟ್ಟ ದೊಡ್ಡ ದುಡ್ಡು ನಮಗೆ ನಟನ ಕಟ್ಟುವಾಗ ಸಾಕಷ್ಟು ಸಹಾಯ ಬಂತು. ಮತ್ತು ಈ ತರಹ ಅದನ್ನೆಲ್ಲ ಯಾವುದಕ್ಕೆ ಯಾವುದು ಖರ್ಚಾಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಹಣ ಸದ್ಬಳಕೆ ಆಯಿತು. ನಿಜ. ಬಿ ಸುರೇಶ ಅಂತ ಹೇಳಿದ್ರೆ ನಾವು ಒಂದು ಸಣ್ಣ ಮಾತುಗಳನ್ನ ಶುರು ಮಾಡಿದ್ವಿ, ಅಮ್ಮನಿಂದ ಶುರು ಮಾಡಿದ್ವಿ. ನಾನು ಅಮ್ಮನಿಂದ ಮುಕ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವಿಬ್ಬರು ಒಟ್ಟಿಗೆ ಕೂತು ಪ್ರಶಸ್ತಿ ತಗೊಳ್ಳುವಂಥ ಗೌರವ ಎಷ್ಟು ಜನಕ್ಕೆ ಅಂದರೆ ಅಮ್ಮ ಮಗನಿಗೆ ಸಿಗತ್ತೆ ಗೊತ್ತಿಲ್ಲ, ಆ ಗೌರವ ಸಿಕ್ಕಿದೆ ಸರ್. ಅದರ ಒಂದೇ ಒಂದು ಸಾಲು ಹೇಳಿ ಸರ್. 97ನೇ ಇಸ್ವಿಯಲ್ಲಿ ನನ್ನ ನಾಟಕಕ್ಕೂ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ನನ್ನ ತಾಯಿಗೆ ಜೀವಮಾನ ಸಾಧನೆಗೆ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಆ ಥರದ್ದೇನೋ ಒಂದು ಕೊಟ್ಟಿದ್ರು. ಒಂದೇ ವೇದಿಕೆಯಲ್ಲಿ ತಾಯಿ ಮಗ ಇಬ್ಬರು ಒಟ್ಟಿಗೆ ಮಂಗಳೂರಿನಲ್ಲಿ ಪ್ರಶಸ್ತಿಯನ್ನು ತಗೊಂಡಿದ್ವಿ. ಅದು ನನ್ನ ಜೀವಮಾನದಲ್ಲಿ ಮರೆಯಲಾಗದ ಘಟನೆ. ನೀವು ಕೇಳಿದ ಪ್ರಶ್ನೆಗೆ ಹೇಳೋದಿಷ್ಟೇ, ಆ ಥರದ ತಾಯಿ ಸಿಗೋದು ನನಗೆ ಸಿಕ್ಕ ದೊಡ್ಡ ಲಾಭ. ನಗ್ತಾ ಇರೋಣ, ಖಂಡಿತ ಕಷ್ಟಗಳು ಬರ್ತವೆ. ಹೌದು, ಖಂಡಿತ ಸರ್. ತಮ್ಮ ಕಲಾ ಪ್ರಪಂಚದ ಹಲವು ದಶಕಗಳ ಅನುಭವನ ನಾವು ನಿಮಿಷಗಳಲ್ಲಿ ಹಿಡಿದಿಡುವಂತಹ ಪ್ರಯತ್ನ ಏನೋ ಮಾಡಿದ್ವಿ. ನಮಗೆ ಬಹಳ ಖುಷಿ ಮತ್ತು ಹೆಮ್ಮೆ ಇದೆ ಸರ್. ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಚಂದನ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ತುಂಬಾ ತುಂಬಾ ಧನ್ಯವಾದಗಳು. ನನ್ನ ಜೊತೆಗೆ ಮಾತಾಡುವುದಕ್ಕೆ, ಕಿವಿಯಾಗಿದ್ದಕ್ಕೆ. ನಾವೆಲ್ಲ ಮಾತು ಮುಗಿಸಿಲ್ಲ, ಇನ್ನೊಂದು ವಾರ ಕರಿಬಹುದು ಬೇಕಾದ್ರೆ ಮಾತಾಡೋಣ. ಒಟ್ಟು ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕೆ, ನಮ್ಮ ಮಕ್ಕಳ ನಾಳೆಗಳು ಸುಂದರವಾಗುವ ಕಡೆಗೆ ನಮ್ಮೆಲ್ಲರ ಪ್ರಯತ್ನ ಇರಲಿ. ಎಲ್ಲರೂ ಪ್ರೀತಿಸೋಣ. ನಮ್ಮ ಕೈಗಳು ಸದಾ ಹೀಗಿರಲಿ, ಹೀಗಾಗದ್ ಬೇಡ ಅಂತ ಹೇಳ್ತಾ, ನನ್ನ ಮಾತನ್ನು ಕೇಳಿದ ಎಲ್ಲ ದೂರದರ್ಶನ ಚಂದನ ವಾಹಿನಿಯ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ, ನನ್ನ ಕುಟುಂಬದವರಿಗೆ ವಿಶೇಷವಾದ ನಮಸ್ಕಾರಗಳು. ವೀಕ್ಷಕರೇ, ಈ ಬೆಳ್ಳಿ ಪರದೆ, ರಂಗಭೂಮಿ, ಕಿರುತೆರೆ ಅದೇನೇ ಇದ್ದರೂ ಕೂಡ ಅಕ್ಷರದ ಕ್ರಾಂತಿಯ ಜೊತೆಗೆ ನಾವು ಎಲ್ಲವನ್ನೂ ಕೂಡ ಸರಿಯಾಗಿ ತಿಳ್ಕೊಂಡು ಹೆಜ್ಜೆಗಳನ್ನಿಟ್ಟಾಗ ಮಾತ್ರ ಪರಿಪೂರ್ಣತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ನಡೀಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳು ಇವತ್ತಿನ ಅತಿಥಿಯ ಮೂಲಕ ನಮಗೆ ತಿಳಿದಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆ, ಮತ್ತೊಂದು ಸಾಧಕರ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದನ ವಾಹಿನಿ. ನಮಸ್ಕಾರ.